ನಜರೇತಿನ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಸ್ವಾಗತಿಸುತ್ತಾ ವಂದಿಸುತ್ತಾ, ಆತ್ಮೀಯ ದೇವಸಭೆಯೇ, ದೇವಜನರೇ, ಹೇಗಿದ್ದೀರಿ? ನಾನು ನಂಬುತ್ತೇನೆ ನೀವೆಲ್ಲರೂ ಸದಾ ಸುಕ್ಷೇಮದಿಂದ ಇದ್ದೀರಿ ಎಂಬುದಾಗಿ. ಪ್ರತಿದಿನವೂ ಸದಾ ನನ್ನ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಮತ್ತು HNM ಸ್ತುತಿ ಪ್ರಾರ್ಥನಾ ಗೋಪುರದಲ್ಲಿ ನಿಮಗೋಸ್ಕರವಾಗಿ ನಾವು ಅನುದಿನವೂ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ತನ್ನ ವಿಶೇಷವಾದ ಭದ್ರತೆಯನ್ನು ನೀಡಿ ಈ ದಿನವನ್ನು ಸದಾ ನಮ್ಮೆಲ್ಲರಿಗೂ ಸದಾ ಕಾಣುವಂತೆ ಆತನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಾವೆಲ್ಲರೂ ಕೈಗಳನ್ನು ಮೇಲಕ್ಕೆತ್ತಿ ಹಲ್ಲೆಲೂಯಾ ಎಂಬುದಾಗಿ ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಈ ಪವಿತ್ರವಾದ ಆರಾಧನೆಯನ್ನು ಈ ರೀತಿಯಾಗಿ ಮತ್ತೊಂದು ವಾರ ಹೀಗೆ ನಾವು ದೇವಾದಿ ದೇವರನ್ನ ಕೊಂಡಾಟ ಮಾಡೋದಕ್ಕೆ ಆತನು ಸದಾವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ವಂದನೆಗಳನ್ನು ಆತನಿಗೆ ಸಲ್ಲಿಸುತ್ತಾ ಪ್ರತ್ಯೇಕವಾಗಿ ಪವಿತ್ರವಾದ ಆರಾಧನೆಯನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಅತ್ಯುನ್ನತ ಸಿಂಹಾಸನ ಸೀನನಾಗಿರುವಂತ ನೀನು ತಾನೇ ಕರ್ತನೆ, ಈ ಸಂದರ್ಭದಲ್ಲಿ ದೇವಾದಿ ದೇವನೇ ಕರ್ತನೆ, ನಿನ್ನ ಮಹಾಪ್ರಸನ್ನತೆ ಈ ಸಂದರ್ಭದಲ್ಲಿ ಎರಗಿ ಬರಲಿ ಎಂಬುದಾಗಿ ನಾವು ಬೇಡುತ್ತೇವೆ ರಾಜ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲ ಯೆಹೋವನ ಆತ್ಮನಿಂದಲೇ ಎಂಬುದಾಗಿ ಹೇಳಿದ ಯೆಸಯ್ಯ, ಈಗಲೇ ನಿನ್ನ ಪರಿಶುದ್ಧಾತ್ಮನ ಕರ್ತನೆ, ಮಹಿಮೆಯ ದೇವರೇ ಕರ್ತನೆ ಸ್ವಾಮಿ, ಶಕಿನ ಗ್ಲೋರಿ ದೇವರೇ ಕರ್ತನೆ ಸ್ವಾಮಿ, ಈಗಲೇ ನಿನ್ನ ಮಕ್ಕಳನ್ನು ಆವರಿಸಲಿ. ಪ್ರತಿಯೊಬ್ಬರ ಮೇಲೂ ಸುದ ನಿನ್ನ ಕಲ್ವಾರಿ ರಕ್ತವನ್ನ ಕರ್ತನೆ ನಮ್ಮ ಮೇಲೆಲ್ಲರ ಮೇಲೆ ಬಿಡುಗಡೆ ಮಾಡಿ, ರಾಜಾದಿರಾಜನೇ, ಈ ಪವಿತ್ರವಾದ ಆರಾಧನೆಯಲ್ಲಿ ನಾವು ನಿನ್ನನ್ನೇ ದೃಷ್ಟಿಸಿ ನಿನ್ನ ನಾಮವನ್ನೇ ಮಹಿಮೆಪಡಿಸುತ್ತಾ, ನಿಮ್ಮ ಕರ್ತನೆ ಸ್ವಾಮಿ ಅದ್ಭುತಗಳನ್ನೇ ವರ್ಣಿಸುತ್ತಾ, ನಿನ್ನ ಪ್ರೀತಿಯನ್ನ ದೇವರೇ ಕರ್ತನೆ ನಾವು ಕರ್ತನೆ ಸಾರುತ್ತಾ, ನಿಮ್ಮನ್ನೇ ಕರ್ತನೆ ಕೊಂಡಾಟ ಮಾಡುವಂತೆ ನಮ್ಮೆಲ್ಲರ ಹೃದಯಗಳನ್ನ ದೇವರೇ ಕರ್ತನೆ ನೀನು ಪುಷ್ಟೀಕರಿಸಿ ದೃಢಪಡಿಸಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನ ದೇವರೇ ಕರ್ತನೆ ಮರೆಮಾಚಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಾವು ಆರಾಧಿಸುವ ದೇವರು ರಾಜಾದಿ ರಾಜನಾಗಿದ್ದಾನೆ, ಉನ್ನತದಲ್ಲಿರುವಂತಹ ಉನ್ನತನಾಥನಾಗಿದ್ದಾನೆ. ಆಕಾಶ ಮಂಡಲಗಳನ್ನು ಸೃಷ್ಟಿ ಮಾಡಿದ ದೇವರು, ಅಂತಹ ಸಾರ್ವಭೌಮನಾಗಿರುವ ದೇವರು, ಸರ್ವಶಕ್ತನಾಗಿರುವ ದೇವರು ನಮ್ಮ ದೇವರಾಗಿರೋದ್ರಿಂದ ಈ ಹಾಡನ್ನ ನಾವೆಲ್ಲರೂ ಸದಾ ಒಟ್ಟಾಗಿ ಸೇರಿ ಹಾಡೋಣ. ನಾವು ಮತ್ತು ಪ್ರತ್ಯೇಕವಾಗಿ ನಮ್ಮ ಮಕ್ಕಳು ಒಡಗೂಡಿ ದೇವರಿಗೆ ಸ್ತೋತ್ರವಾಗಲಿ ಈ ಹಾಡನ್ನು ಹಾಡುತ್ತೇವೆ. ನಮ್ಮ ಜೊತೆಯಲ್ಲಿ ನೀವು ಸದಾ ಈ ಹಾಡನ್ನ ಹಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ದೇವಾದಿ ದೇವನು, ರಾಜಾದಿ ರಾಜನು, ಯೇಸು ನನ್ನ ರಕ್ಷಕ. ದೇವಾದಿ ದೇವನು, ರಾಜಾದಿ ರಾಜನು, ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ದೇವಾದಿ ದೇವನು, ರಾಜಾದಿ ರಾಜನು, ಯೇಸು ನನ್ನ ರಕ್ಷಕ. ದೇವಾದಿ ದೇವನು, ರಾಜಾದಿ ರಾಜನು, ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಎಲ್ಲರೂ ಹಾಡೋಣ. ಯೇಸು 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 ನನ್ನ ರಕ್ಷಕ. ಉನ್ನತದಲ್ಲಿರುವ ಉನ್ನತನೇ ನೀನು ನನ್ನಲ್ಲಿ ಇರುವೆ, ಸ್ತೋತ್ರ. ಉನ್ನತದಲ್ಲಿರುವ ಉನ್ನತನೇ ನೀನು ನನ್ನಲ್ಲಿ ಇರುವೆ, ಸ್ತೋತ್ರ. ಆಕಾಶ ಮಂಡಲಗಳ ಸೃಷ್ಟಿಕರ್ತನೆ, ನಿನ್ನ ವಾಕ್ಯದಿಂದ ಸಂತೈಸಿರುವೆ, ಸ್ತೋತ್ರ. ಆಕಾಶ ಮಂಡಲದ ಸೃಷ್ಟಿಕರ್ತನೆ, ನಿನ್ನ ವಾಕ್ಯದಿಂದ ಸಂತೈಸಿರುವೆ, ಸ್ತೋತ್ರ.
ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೋರ್ಧಾನ್ ಪ್ರವಾಹದ ಸಮಯದಲ್ಲಿ ನೀನು ನನ್ನನ್ನು ಕಾದಿರಿ ಸ್ತೋತ್ರ. ಯೋರ್ಧಾನ್ ಪ್ರವಾಹದ ಸಮಯದಲ್ಲಿ ನೀನು ನನ್ನನ್ನು ಕಾದಿರಿ ಸ್ತೋತ್ರ. ಯೆರಿಕೋ ಕೋಟೆಯನ್ನು ತೊಡೆದು ಹಾಕಿ ಇಂದು ನನ್ನೊಳಗೆ ಇರುವಿ ಸ್ತೋತ್ರ. ಯೆರಿಕೋ ಕೋಟೆಯನ್ನು ತೊಡೆದು ಹಾಕಿ ಇಂದು ನನ್ನಲ್ಲಿ ಇರುವಿ ಸ್ತೋತ್ರ. ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಯೇಸು 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 ನನ್ನ ರಕ್ಷಕ. ಬೇಗನೆ ಬರುವ ಆತ್ಮಪ್ರಿಯನೇ ನಾನು ನಿನಗಾಗಿ ಕಾದಿರುವೆ ಸ್ತೋತ್ರ. ಎಲ್ಲರೂ ಭಯಭಕ್ತಿಯಿಂದ ನೀನು ನಿನಗಾಗಿ ಕಾದಿರುವೆ ಸ್ತೋತ್ರ. ಎಂದೆಂದು ನಿನ್ನೊಡನೆ ಜೀವಿಸಲು ನಿತ್ಯ ಜೀವವ ನೀಡಿದೆ ಸ್ತೋತ್ರ. ಎಂದೆಂದು ನಿನ್ನೊಡನೆ ಜೀವಿಸಲು ನಿತ್ಯ ಜೀವವ ನೀಡಿದೆ ಸ್ತೋತ್ರ. ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ದೇವಾದಿ ದೇವನು ರಾಜಾದಿ ರಾಜನು ಯೇಸು ನನ್ನ ರಕ್ಷಕ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಟ್ಟಾಗಿ ಸೇರಿ ಹಾಡೋಣ. ಯೇಸು 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 ನನ್ನ ರಕ್ಷಕ. ಏಕೀಭವಿಸಿ ಯೇಸು 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 ನನ್ನ ರಕ್ಷಕ. ಹೌದು ಸ್ವಾಮಿ, ನಿನ್ನ ದೈವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಈ ಉನ್ನತವಾದ ಸಮಯವನ್ನು ನಮ್ಮ ದೇವರೇ ಕರ್ತನ ಸೇವಾ ಜೀವಿತದಲ್ಲಿ ನಮ್ಮ ಆತ್ಮೀಯ ಸಭೆಯ ಮಕ್ಕಳಲ್ಲಿ ನೀನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ, ಈ ಪವಿತ್ರವಾದ ಆರಾಧನೆ ದೇವರೇ ಕರ್ತನೆ ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಒಂದು ಮಧ್ಯಸ್ಥಿಗೆ ಪ್ರಾರ್ಥನೆಯನ್ನು ಹೊತ್ತುತ್ತಿರ್ತಾ ಇದ್ದೇವೆ. ಕರ್ತನೆ ಸ್ವಾಮಿ, ನಮ್ಮ ಇಂಡಿಯಾ ದೇಶಕ್ಕಾಗಿ ದೇವರೇ ಕರ್ತನೆ ಸ್ವಾಮಿ, ನಮ್ಮ ಭಾರತ ದೇಶಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ರಾಜನೇ, ಪ್ರತ್ಯೇಕವಾಗಿ ದೇವರೇ ಕರ್ತನೆ ಯಾವ ರಾಜ್ಯಗಳಲ್ಲಿ ಕರ್ತನೆ ನಾವು ಕೇಳಲ್ಪಟ್ಟಿದ್ದೇವೆ, 6 ರಾಜ್ಯಗಳಲ್ಲಿ ದೇವಾದಿ ದೇವನೇ ಕರ್ತನೆ ಸ್ವಾಮಿ, ವಿಶೇಷವಾಗಿ ದೇವರೇ ಭಯಾನಕವಾದ ಈ ಕರೋನಾ ದೇವರೇ ಸೋಂಕು ವ್ಯಾಪರಿಸಿರುವಂತಹ ಆ ರಾಜ್ಯಗಳು ದೇವರೇ ಕರ್ತನೆ, ಇನ್ನು ಅನೇಕ ರಾಜ್ಯಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ ಹಂತ ಹಂತವಾಗಿ ಹಬ್ಬುತ್ತಿರುವಂತಹ ದೇವರೇ ಕರ್ತನೆ ಈ ಸೋಂಕನ ದೇವರೇ ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತಾದಿ ಕರ್ತನೆ ನೀನು ತಾನೇ ಕರ್ತನೆ
ಕರ್ತನೆ ಸ್ವಾಮಿ ಅದನ್ನು ನಿಶೇಷಗೊಳಿಸುವುದರ ಮೂಲಕವಾಗಿ ದೇವರೇ ಕರ್ತನೆ ಜನರನ್ನ ರಕ್ಷಿಸಪ್ಪ, ಜನರ ಕಣ್ಣೀರನ್ನು ಒರೆಸಪ್ಪ, ಎಲ್ಲ ಭಯದಿಂದ ಕರ್ತನೆ ದೇವರೇ ಕರ್ತನೆ ಮಕ್ಕಳನ್ನು ಕಾದು ಕಾಪಾಡು ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ, ಇಡೀ ಇಂಡಿಯಾ ದೇಶದಲ್ಲಿ ಕರ್ತನೆ ಸ್ವಾಮಿ ಎಷ್ಟೋ ಲಕ್ಷ ಲಕ್ಷ ಜನರು ಕರ್ತನೆ ಸ್ವಾಮಿ ಇವತ್ತು ದೇವರೇ ಕರ್ತನೆ ಬೆಟ್ಟಿನ ಮೇಲೆ ನೆರಳಾಡ್ತಾ ಇದ್ದಾರೆ ದೇವರೇ ಕರ್ತನೆ. ವೆಂಟಿಲೇಟರ್ಗಳಲ್ಲಿ ಕರ್ತನೆ ಸ್ವಾಮಿ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಾ ಇದ್ದಾರೆ. ವಿಶೇಷವಾಗಿ ದೇವಾದಿ ದೇವನೇ ಕರ್ತನೆ ಸ್ವಾಮಿ, ಉನ್ನತವಾದಂತಹ ದೇವರೇ ಕರ್ತನೆ ನಿನ್ನ ಕರೆಗಳು ಅಂತ ಮಕ್ಕಳನ್ನು ಈಗಲೇ ಸ್ಪರ್ಶಿಸಲಿ. ಆಕ್ಸಿಜನ್ ಇಲ್ಲದೆ ದೇವರೇ ಕರ್ತನೆ ಮಾರ್ಗ ಮಧ್ಯದಲ್ಲಿ ಸಾಯುತ್ತಿರುವಂತ ಜನರಿಗಾಗಿ ನಾವು ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜನೇ. ದೇವಾದಿ ದೇವನೇ ಕರ್ತನೆ, ನೀನೇ ಜೀವ ಶ್ವಾಸವನ್ನು ಊದುವ ದೇವರು, ನೀನೇ ಕರ್ತನೆ ಜೀವ ಶ್ವಾಸವನ್ನು ಕೊಟ್ಟು ಮನುಷ್ಯನನ್ನ ಬದುಕುವ ಪ್ರಾಣಿ ಎಂಬುದಾಗಿ ಕರ್ತನೆ ರಕ್ಷಿಸಿದ ಕರ್ತನು ಅಪ್ಪ, ನಿನ್ನ ಶ್ವಾಸವು ನಿನ್ನ ಮಕ್ಕಳಲ್ಲಿ ದೇವರೇ ಕರ್ತನೆ ಸ್ವಾಮಿ ಈಗಲೇ ದೇವರೇ ಅಂತಹ ಪರಿಸ್ಥಿತಿಯಲ್ಲಿರುವಂತ ಮಕ್ಕಳನ್ನ ನೀನು ಸಂಧಿಸಿ ದೇವರೇ ಕರ್ತನೆ ಬದುಕಿಸಿಕೊಡು ಎಂಬುದಾಗಿ ನಾವು ಬೇಡುತ್ತೇವೆ ರಾಜ. ಪ್ರತ್ಯೇಕವಾಗಿ ದೇವರೇ ಕರ್ತನೆ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಕರ್ತನೆ ಸ್ವಾಮಿ ದೇವರೇ 29 ಜಿಲ್ಲೆಗಳಲ್ಲಿ ಕರ್ತನೆ 39% ದೇವರೇ ಕರ್ತನೆ ಸೋಂಕು ಹೆಚ್ಚಾಗಿದೆ ಎಂಬುದಾಗಿ ದೇವರೇ ಕರ್ತನೆ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ರಾಜ. ದೇವಾದಿ ದೇವನೇ ಕರ್ತನೆ 29 ಜಿಲ್ಲೆಗಳು ಸದಾ ನಿನ್ನ ಕಲ್ವಾರಿ ರಕ್ತದಲ್ಲಿ ಕರ್ತನೆ, ಇನ್ನೊಂದು ಜಿಲ್ಲೆಯನ್ನು ಸದಾ ನಿನ್ನ ಕಲ್ವಾರಿ ರಕ್ತದಲ್ಲಿ ನೀನು ಮರೆಮಾಚುವಂತ ನಾವು ರಾಜಾದಿ ರಾಜನೇ ಕರ್ತನೆ, ಎಲ್ಲಿಯೂ ಸದಾ ದೇವರೇ ಈ ಸೋಂಕು ಹಬ್ಬಿ ಹರಡದ ರೀತಿಯಲ್ಲಿ ದೇವರೇ ಕರ್ತನೆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಕರ್ತನೆ ಇರುವಂತಹ ಬಡವರಿಗೆ ದೇವರೇ ಕರ್ತನೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲಪ್ಪ ದೇವರೇ ಕರ್ತನೆ, ಅಂತಹ ಒಂದು ಉಪವಾಸದ ದೇವರೇ ಕರ್ತನೆ ಸ್ವಾಮಿ ಹಸುವಿನಿಂದ ಬಳಲ್ತಿರುವಂತಹ ಮಕ್ಕಳು ದೇವರೇ ಕರ್ತನೆ ಮತ್ತೆ ಈ ಸೋಂಕಿಗೆ ಒಳಗಾದರೆ ಆಘಾತದಿಂದ ಕರ್ತನೆ ಪ್ರಾಣ ದೇವರೇ ಬಿಟ್ಟು ಹೋಗುವ ಸಂದರ್ಭಗಳು ದೇವರೇ ಕರ್ತನೆ ಸ್ವಾಮಿ ಬಹಳವಾಗಿರುವುದರಿಂದ ದೇವಾದಿ ದೇವನೇ ಕರ್ತನೆ ಅಂತವರನ್ನು ನೆನೆಸಿ ಇವತ್ತು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ರಾಜಾದಿರಾಜನಾಗಿರುವಂತ ನೀನು ತಾನೇ ಕರ್ತನೆ ಸ್ವಾಮಿ ಒಂದೊಂದು ಕರ್ತನೆ ಗ್ರಾಮಗಳನ್ನು ಸಂಧಿಸು ದೇವರೇ ಕರ್ತನೆ, ತಾಲೂಕುಗಳನ್ನು ಸಂಧಿಸು ದೇವರೇ ಕರ್ತನೆ, ಜಿಲ್ಲಾ ಕೇಂದ್ರಗಳನ್ನು ಸಂಧಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ಜನರನ್ನ ದೇವರೇ ಕರ್ತನೆ ಮುಕ್ತಿಗೊಳಿಸಪ್ಪ ದೇವರೇ, ಈ ಕರೋನಾದಿಂದ ಮುಕ್ತಿಗೊಳಿಸು ದೇವರೇ ಯೇಸುವಿನ ನಾಮದಲ್ಲಿ ಕರ್ತನೆ. ಪ್ರತ್ಯೇಕವಾಗಿ ಇವತ್ತು ದೇವರೇ ಕರ್ತನೆ ಕರೋನಾ ವಾರಿಯರ್ಸ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ, ಡಾಕ್ಟರ್ಸ್ಗಳಿಗಾಗಿ, ನರ್ಸ್ಗಳಿಗಾಗಿ ದೇವರೇ, ಪೌರ ಕಾರ್ಮಿಕರಿಗೋಸ್ಕರವಾಗಿ, ಪೊಲೀಸರಿಗಾಗಿ ದೇವರೇ ಕರ್ತನೆ, ಆಶಾ ಕಾರ್ಯಕರ್ತರಿಗಾಗಿ, ಅಂಗನವಾಡಿ ಕಾರ್ಯಕರ್ತರಿಗೋಸ್ಕರವಾಗಿ ದೇವರೇ ಕರ್ತನೆ, ಈಗಾಗಲೇ ಕರ್ತನೆ ಮೆಡಿಕಲ್ ಅನ್ನು ಕಂಪ್ಲೀಟ್ ಮಾಡಿರುವಂತಹ MBBS ಸ್ಟೂಡೆಂಟ್ಸ್ ಗಳಿಗಾಗಿ ದೇವರೇ ಕರ್ತನೆ, ಎಷ್ಟೋ ಲಕ್ಷ ಜನರು ಕರ್ತನೆ ಸ್ವಾಮಿ ಕರೋನಾ ವಾರಿಯರ್ಸ್ ದೇವರೇ ಕರ್ತನೆ ಇವತ್ತು ದೇವರೇ ಈ ಕರೋನಾ ಎನ್ನುವಂತ ರಣರಂಗದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ರಾಜ. ದೇವಾದಿ ದೇವನೇ ಅವರನ್ನ, ಅವರ ಕುಟುಂಬ, ಅವರ ತಂದೆ ತಾಯಿಗಳನ್ನ ದೇವರೇ ನೀ ಸುರಕ್ಷಿತವಾಗಿ ಇರಿಸು ಸ್ವಾಮಿ. ದೇವಾದಿ ದೇವನೇ ಕರ್ತನೆ, ಅವರಿಗೆ ಬೇಕಾದಂತ ಕರ್ತನೆ 100% ದೇವರೇ ಸೌಖ್ಯವನ್ನು ಸದಾ ನೀನು ಅನುಗ್ರಹಿಸು ದೇವರೇ ಕರ್ತನೆ. ಹೆಂಡತಿಯನ್ನ, ಗಂಡನನ್ನ, ಮಕ್ಕಳನ್ನ ಬಿಟ್ಟು ದೂರಾಗಿರುವಂತ ಕರೋನಾ ವಾರಿಯರ್ಸ್ ಅನ್ನ ಕರ್ತನೆ ಸ್ವಾಮಿ ದೇವರೇ, ಅವರು ದೂರಾಗಿ ಕರ್ತನೆ ಸ್ವಾಮಿ ದೇವರೇ ನಮ್ಮ ಜನರು ಎಂಬುದಾಗಿ ದೇವರೇ ಕರ್ತನೆ, ನಮ್ಮ ದೇಶ ಎಂಬುದಾಗಿ, ನಮ್ಮ ರಾಜ್ಯ ಎಂಬುದಾಗಿ ದೇವರೇ ಎಷ್ಟೋ ಜನರು ತವಕ ಪಡುತ್ತಿರುವಂತಹ ವಾರಿಯರ್ಸ್ ಕುಟುಂಬದಲ್ಲಿ ದೇವರೇ ನಿನ್ನ ದೈವಿಕವಾದ ಪ್ರೀತಿ, ನಿನ್ನ ದೈವ ಪ್ರಸನ್ನತೆ, ನಿನ್ನ ಕರ್ತನೆ ಸ್ವಾಮಿ ಉನ್ನತವಾದಂತಹ ಕರ್ತನೆ ನಿನ್ನ ಕೃಪೆಯು ಬಲವಾಗಿ ಚಲಿಸಿ ಆ ಮಕ್ಕಳನ್ನು ಕಾದು ಕಾಪಾಡುವಂತ ನಾವು ರಾಜಾದಿರಾಜನೇ. ಪ್ರತ್ಯೇಕವಾಗಿ ಸೇವಕರುಗಳಿಗಾಗಿ ನಾವು ಇವತ್ತು ಪ್ರಾರ್ಥಿಸುತ್ತೇನೆ ರಾಜಾದಿರಾಜನೇ ಕರ್ತನೆ. ಎಷ್ಟೋ ಸೇವಕರುಗಳು ಕರ್ತನೆ ಕರೋನಾದಲ್ಲಿ ಕಣ್ಮರೆಯಾದರು ದೇವರೇ, ಅಪ್ಪ ದೇವರೇ ಕರ್ತನೆ ಸ್ವಾಮಿ ದೇವರೇ ಕರ್ತನೆ, ಆ ಕುಟುಂಬದಲ್ಲಿ ದೇವಾದಿ ದೇವನೇ ಕರ್ತನೆ ಸ್ವಾಮಿ ಸೇವಕರುಗಳನ್ನ, ಸೇವಕಿಯರನ್ನ ಕಳೆದುಕೊಂಡಂತ ಅವರ ಗುಡ್ಡಾರದಲ್ಲಿ ಅವರ ಮಕ್ಕಳು, ಅವರ ವಿಶ್ವಾಸಿಗಳು, ಅವರ ಸಭೆಗಳಿಗೆ ಅಪ್ಪ ನೀನೇ ಕರ್ತನೆ ತಂದೆ ಆಗಿದ್ದುಕೊಂಡು ಸ್ವಾಂತಾನವನ್ನ ನೀನು ಪ್ರಕಟಿಸಿ ದೇವಾದಿ ದೇವನೇ ಕರ್ತನೆ ಅವರನ್ನು ಆಧರಿಸಿ ನಡೆಸಬೇಕೆಂಬುದಾಗಿ ನಾವು ಬೇಡುತ್ತೇವೆ ರಾಜ. ಹತ್ತಿರ ಸಾವಿರಾರು ಜನರು ಇವತ್ತು ಕರ್ತನೆ ವಿಶ್ವಾಸಿಗಳು ಸೋಂಕಿತರಾಗಿದ್ದಾರೆ ದೇವರೇ, ಸೇವಕರುಗಳು ಸೋಂಕಿತರಾಗಿದ್ದಾರೆ ದೇವರೇ ಯೇಸುವಿನ ನಾಮದಲ್ಲಿ ಕರ್ತನೆ. ಈಗ ಯಾರು ಕರ್ತನೆ ಈ ವೈರಸ್ ನಿಂದ ಕರ್ತನೆ ಸ್ವಾಮಿ ಬಳಲುತ್ತಾ ಇದ್ದಾರೋ ಅಂತವರ ಮೇಲೆ ನಿಮ್ಮ ದೈವಿಕವಾದ ಕನಿಕರದ ಹಸ್ತ ದೇವರೇ ಕರ್ತನೆ ಬಲವಾಗಿ ಚಲಿಸಲಿ ಸ್ವಾಮಿ, ಚಲಿಸಲಿ ಯೇಸಯ್ಯ. ಈಗಲೇ ಆ ಮಕ್ಕಳನ್ನ, ಸೇವಕರುಗಳನ್ನ ದೇವರೇ, ಆತ್ಮೀಯ ವಿಶ್ವಾಸಿಗಳನ್ನ, ಅವರ ಕುಟುಂಬ ಮಕ್ಕಳನ್ನ ದೇವರೇ ನೀನು ಸಂಧಿಸಬೇಕೆಂಬುದಾಗಿ ನಾವು ಬೇಡುತ್ತೇವೆ ಅಪ್ಪ ಕರ್ತನೆ ಸ್ವಾಮಿ. ಪುನರುತ್ಥಾನವು ಜೀವವು ನಾನೇ ದೇವರೇ ಕರ್ತನೆ, ಈಗ ಸತ್ತವನಾಗಿದ್ದೇನೆ, ಯುಗಾಂತರಗಳಲ್ಲಿ ನಾನು ಜೀವಿಸುವನಾಗಿದ್ದೇನೆ ಎಂಬುದಾಗಿ ಪುನರುತ್ಥಾನ ಹೊಂದಿದ ಆ ಪುನರುತ್ಥಾನದ ಶಕ್ತಿ ದೇವರೇ ಕರ್ತನೆ ಸ್ವಾಮಿ ನಿನ್ನ ಆತ್ಮೀಯ ಸೇವಕರುಗಳು ಕರ್ತನೆ ಸ್ವಾಮಿ, ನಿನ್ನ ಮಕ್ಕಳ ಮೇಲೆ, ವಿಶ್ವಾಸಿಗಳ ಮೇಲೆ ಕರ್ತನೆ ಈಗಲೇ ಆ ಶಕ್ತಿ ವ್ಯಾಪರಿಸಿ ನವಜೀವ ಉಂಟಾಗ್ಲಿಕ್ಕಾಗುವಂತ ನೀನು ಸಹಾಯ ಮಾಡುವಂತ ನಾವು ರಾಜ್ಯ ಯೇಸುವಿನ ನಾಮದಲ್ಲಿ ಕರ್ತನೆ. ಇಡೀ ದೇವರ ವಿಶ್ವದಲ್ಲಿ ದೇವರ
ದೇವರ ಕರ್ತನೆ ಸ್ವಾಮಿ ಇರುವಂತ ಎಲ್ಲ ಪರಿಸ್ಥಿತಿಗಳು, ಎಲ್ಲ ಪ್ರತಿಕೂಲಗಳು ಯೇಸುವಿನ ನಾಮದಲ್ಲಿ ಅನುಕೂಲವಾಗಿ, ಆರೋಗ್ಯಕರವಾಗಿ ಮಾರಾದ ಕರ್ತನೆ ಕಹಿ ಮಧುರವಾಗಿ ದೇವರೇ ಯೆಹೋವ ರಫ ನಾನು ಆರೋಗ್ಯದಾಯಕನೆಂಬುದಾಗಿ ಲೋಕಕ್ಕೆ ದೇವರೇ ಕರ್ತನೆ ನಾವೆಲ್ಲರೂ ಸಾಕ್ಷೀಕರಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಸದಾ ನೀನು ಬಲಪಡಿಸಿ ನಡೆಸುವಂತು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ನಿತ್ಯವೂ ಕರ್ತನೊಂದಿಗೆ ಎನ್ನುವಂತಹ ಒಂದು ವಿಶೇಷವಾದಂತಹ ಕರ್ತನ ವಾಗ್ದಾನಗಳೊಂದಿಗೆ ನಾನು ನಿಮ್ಮನ್ನು ಸಂಧಿಸಲು ಬರಲಿಕ್ಕಿದ್ದೇನೆ. ಪ್ರತಿದಿನವೂ ಸದಾ 5 ಗಂಟೆಗೆ ಸರಿಯಾಗಿ ದೇವರ ಸನ್ನಿಧಾನದಲ್ಲಿ ಆ ವಾಗ್ದಾನಗಳನ್ನು ನೀವು ಕೇಳಿ ಆ ದಿನವನ್ನು ದೇವರೊಟ್ಟಿಗೆ ಪ್ರಾರಂಭಿಸಿರಿ. ಖಂಡಿತವಾಗಿ ಆ ದಿನವೆಲ್ಲೂ ಸದಾ ದೇವರು ನವ ಉತ್ಸಾಹ, ನವ ಚೈತನ್ಯ, ನವ ದರ್ಶನ, ನವ ವಿಶೇಷವಾದಂಥ ಕೃಪೆಯೊಂದಿಗೆ ನಿಮ್ಮನ್ನು ನಡೆಸಲಿ ಎಂಬುದಾಗಿಯೇ ಅದೊಂದು ನನ್ನ ಸಣ್ಣ ಪ್ರಯತ್ನವಾಗಿದೆ. ದಯಮಾಡಿ ಅದಕ್ಕಾಗಿ ನೀವು ಎಲ್ಲರೂ ಸದಾ ಪ್ರೋತ್ಸಾಹ ಮಾಡಿರಿ. ಅನೇಕ ಜನರಿಗೆ ಈ ವಿಷಯವನ್ನು ತಿಳಿಸಿರಿ. ಉದಯ ಕಾಲದಲ್ಲಿ ನಾವು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ದೇವಾದಿ ದೇವರು ತಾನೇ ಆ ದಿನವೆಲ್ಲ ನಮ್ಮನ್ನು ಆತನ ಮಹಿಮೆಯಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಕೃಪೆಯಲ್ಲಿ ಮರೆಮಾಚಿ ನಡೆಸುವಂತವನಾಗಿದ್ದಾನೆ. ವಿಶೇಷವಾಗಿ ಆತ್ಮೀಯ ದೇವ ಸಭೆ, ಆತ್ಮೀಯ ಸೇವಕರುಗಳೇ, ವಿಶ್ವಾಸಿಗಳೇ, ಯೇಸುವಿನ ನಾಮದಲ್ಲಿ ನಾನು ಕೈಮುಗಿದು ಕೇಳಿಕೊಳ್ಳುತ್ತೇನೆ. ಬಹಳ ಕಠಿಣವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಾ ಇರುವುದರಿಂದ ಬಹಳ ಸುರಕ್ಷಿತವಾಗಿ, ವಿಶೇಷವಾಗಿ ನಾವು ಮಾಸ್ಕನ್ನು ಧರಿಸಿಕೊಳ್ಳುವುದು, ಮನೆಯಲ್ಲೇ ಹೆಚ್ಚಾದ ಸಮಯ ದೇವರೊಟ್ಟಿಗೆ ಕಳೆಯುವಂಥದ್ದು, ಪ್ರಾರ್ಥನೆಯಲ್ಲಿರುವಂಥದ್ದನ್ನು ಸ್ವಲ್ಪ ದಿನಗಳ ಕಾಲ ನಾಮಕ್ಕೆ ಸ್ತೋತ್ರವಾಗಲಿ ನಾವು ದೇವರ ಸನ್ನಿಧಾನದಲ್ಲಿ ಇದನ್ನು ನಾವು ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಎಂಥ ಪರಿಸ್ಥಿತಿ ಇದ್ರೂ ಸದಾ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಆದರೂ ಸದಾ ನಾಮಕ್ಕೆ ಸ್ತೋತ್ರವಾಗಲಿ ಶತ್ರು ಯಾವ ವಿಧದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಆತನು ಅಟ್ಯಾಕ್ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಯಾವಾಗಲೂ ನಾವು ಆತನ ರೆಕ್ಕೆಯಲ್ಲಿ, ಆತನ ಹಸ್ತದಲ್ಲಿ, ಆತನ ಕೃಪಾ ಸಿಂಹಾಸನದ ಮುಂಭಾಗದಲ್ಲಿ ಪ್ರತಿ ನಿಮಿಷವೂ ಸದಾ ದೇವರು ನಮಗೆ ಕೊಡಲ್ಪಟ್ಟಂಥ ಪ್ರತಿ ನಿಮಿಷ ಸೆಕೆಂಡು ಸದಾ ನಾವು ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಆತನ ನಾಮವನ್ನು ಘನಪಡಿಸುತ್ತಾ ನಮ್ಮ ಕೆಲಸಗಳನ್ನು ಮನೆಯಿಂದಲೇ ನಾವು ಮಾಡಬಹುದು. ಸೇವಕರುಗಳಿನ ಈಗಲೂ ಸದಾ ಕೆಲವರು ವಿಸಿಟನ್ನು ನೀವು ಮಾಡ್ತಿರೋದಾದರೆ ಅದನ್ನು ನಿಲ್ಲಿಸಿರಿ. ನಾಲ್ಕು ಸ್ತೋತ್ರವಾಗಲಿ ಫೋನ್ ಕಾಲ್ಗಳಲ್ಲೇ ಫೋನ್ ಮಾಡಿ ಎಲ್ಲ ಆತ್ಮೀಯ ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬಹುದು. ಎಲ್ಲ ಕಾರ್ಯಗಳನ್ನು ನಾವು ಮನೆಯಿಂದಲೇ ಮಾಡೋಣ. ಯಾಕೆಂತ ಹೇಳಿದರೆ ದೇವರು ತಾನೇ ಇಂತಹ ಒಂದು ಸದಾವಕಾಶವನ್ನು ನಮ್ಮ ಬದುಕಿನಲ್ಲಿ ಅನುಗ್ರಹಿಸಿದ್ದಾನೆ. ವಿಶೇಷವಾಗಿ ಅನೇಕ ಸೇವಕರುಗಳಿಗಾಗಿ ದಯಮಾಡಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ಸೇವಕರುಗಳ ಕುಟುಂಬಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಯಾಕೆಂತ ಹೇಳಿದರೆ ಅಚಾನಕ್ಕಾಗಿ ಏಕದಮ್ ಲಾಕ್ಡೌನ್ ಬಂದಿರೋದ್ರಿಂದ ಬಹಳ ಜನ ಸೇವಕರಿಗೆ ಅಗತ್ಯವಾದ ವಸ್ತುಗಳು ಸಿಗ್ತಾ ಇಲ್ಲ, ಅಗತ್ಯವಾದಂಥ ಕಾಣಿಕೆ ಅವರಿಗೆ ಸಿಗ್ತಾ ಇಲ್ಲ, ಅಗತ್ಯವಾದಂಥ ಹಣ ಅವರ ಹತ್ರ ಇಲ್ಲ. 3-4 ಜನ ಮಕ್ಕಳನ್ನು ಅವರು ಪೋಷಿಸಬೇಕಾದಂಥ ಒಂದು ಪರಿಸ್ಥಿತಿ ಇರ್ತದೆ. ಮನೆ ಬಾಡಿಗೆಯನ್ನು ತೆಗೆದುಕೊಂಡು ಸೇವೆ ಮಾಡ್ತಿರುವಂಥ ಸಾವಿರಾರು ಸೇವಕರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಚಂದ್ರೆ ಅಂಥ ಸೇವಕರುಗಳಿಗೆ ದೇವರು ತಾನೇ ತನ್ನ ಎಲ್ಲ ವಿಶೇಷತೆಯ ಅಗತ್ಯತೆಗಳನ್ನು ಸಂಧಿಸಿ ಪ್ರತಿಯೊಬ್ಬ ಸೇವಕರುಗಳನ್ನು, ಅವರ ಕುಟುಂಬವನ್ನು ಸುರಕ್ಷಿತವಾಗಿರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರಿ. ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ದೇವಾದಿ ದೇವರು ತಾನೇ ನಮ್ಮ ರಾಜ್ಯವನ್ನು ಕರೋನಾ ಮುಕ್ತವಾಗಿ, ನಮ್ಮ ದೇಶವನ್ನು ಅತಿ ಶೀಘ್ರವಾಗಿ ಕರೋನಾ ಮುಕ್ತವಾಗಿ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದು ಬೇಗನೆ ನಾವು ನೋಡುತ್ತೇವೆ. ದೇವರು ಎಲ್ಲ ಕಾರ್ಯಗಳನ್ನು ನಮ್ಮನ್ನು ಜೊತೆಯಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸುತ್ತಾ ನಡೆಸಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ. ಪ್ರತ್ಯೇಕವಾಗಿ ಯಾರಿಗಾದರೂ ಪ್ರಾರ್ಥನಾ ಅವಶ್ಯಕತೆ ಇರುವುದಾದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಭಾಳ ವರ್ಷದಿಂದ ನನ್ನ ನಂಬರನ್ನು ನೀವು ಕೇಳ್ತಾ ಇದ್ದೀರಿ. ಇವತ್ತು ನಾನು ನಿಮಗೆ ನಂಬರನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. 9741791564 ಇದು ನನ್ನ ಸಂಖ್ಯೆ ಆಗಿದೆ. ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತದೆ. ಯಾವಾಗ ಬೇಕಾದರೂ ಸದಾ ನೀವು ಕಾಲ್ ಮಾಡಬಹುದು. ನಿಮಗೋಸ್ಕರವಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಈ ಕಾರ್ಯದಲ್ಲಿ ಒಂದು ವೇಳೆ ಉತ್ತೇಜನಗೊಳಿಸುವುದಾದರೆ ದಯಮಾಡಿ ಯಾವ ಸಂಶಯವೂ ಇಲ್ಲದೆ ಸದಾ ನೀವು ಕಾಲನ್ನು ಮಾಡಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಒಂದು ಚಿಕ್ಕದಾದಂಥ ಸಂದೇಶವನ್ನು ನಾನಿವತ್ತು ನಿಮ್ಮ ಮಧ್ಯದಲ್ಲಿ ಹೊತ್ತು ತರ್ತಾ ಇದ್ದೇನೆ. ದೇವರು ನನಗೆ ಅನುಗ್ರಹಿಸಿರುವಂಥ ಒಂದು ಸಂದೇಶ. ಆತ್ಮೀಯ ದೇವಚಂದ್ರೆ, ತಪ್ಪದ ರೀತಿಯಲ್ಲಿ ಇದರ ಕೊನೆಯವರೆಗೂ
ಕೆಲವು ನಿಮಿಷಗಳು ಮಾತ್ರ ಇರ್ತದೆ. ಇದನ್ನು ತಪ್ಪದ ರೀತಿಯಲ್ಲಿ ವೀಕ್ಷಿಸಿರಿ. ದೇವರ ಆತ್ಮನು ತಾನೆ ನಿಮ್ಮೆಲ್ಲರನ್ನ ಈ ವಾಕ್ಯದ ಮೂಲಕವಾಗಿ ಬಲಪಡಿಸಲಿ ಎಂಬುದಾಗಿ ನಾನಾದರೂ ಕರ್ತನಲ್ಲಿ ಪ್ರಾರ್ಥಿಸುತ್ತಾ, ಪರಿಶುದ್ಧಾತ್ಮ ದೇವರು ಸದಾ ನಮಗೆ, ನನಗೆ, ನಿಮ್ಮೆಲ್ಲರಿಗೂ ಸದಾ ಬೋಧಿಸಲಿ ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ, ದೇವರ ಸಮ್ಮುಖದಲ್ಲಿ ಒಂದು ವಚನ ನಾವು ಓದಿಕೊಳ್ಳುವಂತರಾಗೋಣ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯದ 35ನೇ ವಚನವನ್ನ ನಾವು ಓದಿಕೊಳ್ಳುವಂತರಾಗೋಣ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶ್ರಂದ್ರೆ, ಅಪೊಸ್ತಲ ಪೌಲನು ಇಬ್ರಿಯ ಸಭೆಗೆ, ಅಂದ್ರೆ ಇಬ್ರಿಯ ಆ ಪತ್ರಿಕೆಯಲ್ಲಿ ತನ್ನ ಭಕ್ತರನ್ನ, ತನ್ನ ವಿಶೇಷವಾದಂತ ದೈವ ಸಭೆಯನ್ನ ಕುರಿತು ಆತನು ಸ್ಪಷ್ಟಪಡಿಸುತ್ತಾ ಈ ಮಾತನ್ನು ಹೇಳಿದ್ದಾನೆ. ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಬಹಳ ಪ್ರತಿಫಲ ಉಂಟು, ಮಹಾ ಪ್ರತಿಫಲ ಉಂಟು. ಇಂಗ್ಲಿಷ್ ಬೈಬಲ್ ನಲ್ಲಿ ಈ ಕನ್ನಡ ವರ್ಡ್ಸ್ನ ಪ್ರತ್ಯೇಕವಾಗಿ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ದೇವರು ನಿಮಗೆ ದೊಡ್ಡ ಬಹುಮಾನವನ್ನು ಕೊಡುತ್ತಾನೆ ಎಂಬುದಾಗಿ, ದೊಡ್ಡ ಬಹುಮಾನವನ್ನು ಕೊಡುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ರಂದ್ರೆ, ದೇವರಿಗೆ ಸ್ತೋತ್ರವಾಗಲಿ. ದೇವರು ತಾನೇ ಈ ಕಡೆ ಕಾಲದಲ್ಲಿ ಇಂಥ ಒಂದು ಕಠಿಣವಾದಂಥ ಸ್ಥಿತಿಗಳಲ್ಲಿ ನಾವು ಮಾಡಬೇಕಾದಂಥ ಕಾರ್ಯವನ್ನು ಪರಿಶುದ್ಧಾತ್ಮ ದೇವರು ತಾನೇ ಈ ಸಂದರ್ಭದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನಿಮ್ಮ ಧೈರ್ಯವನ್ನ ನೀವು ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ. ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು, ಮಹಾ ದೊಡ್ಡ ಬಹುಮಾನವನ್ನ ದೇವರು ನಿಮಗೆ ಕೊಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಎಷ್ಟು ಜನ ದೇವರಿಂದಲೇ ಪ್ರತಿಫಲ ಹೊಂದಿಕೊಳ್ಳೋದಕ್ಕೆ ಆಸೆ ಪಡುತ್ತೀರಿ? ಎಷ್ಟು ಜನ ದೇವರಿಂದಲೇ ನಾನು ಬಹುಮಾನವನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಎಂಬುದಾಗಿ ಇಷ್ಟಪಡ್ತೀರಿ? ನಾವು ಯಾವಾಗ ಧೈರ್ಯದಿಂದ ಇರ್ತೇವೋ, ಈ ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ಬಲಹೀನತೆಯ ಸಮಯದಲ್ಲಿ, ಜನರಿಂದ ನಾವು ಅವಮಾನಿಸಲ್ಪಟ್ಟಂತ ಸಮಯದಲ್ಲಿ, ಕುಗ್ಗಿ ಹೋದಂತ ಸಮಯದಲ್ಲಿ, ನಾವು ಯಾವಾಗ ಧೈರ್ಯದಿಂದ ನಾವಿದ್ದೇವೋ ಅಥವಾ ಇರುತ್ತೇವೋ, ದೇವರು ಹೇಳ್ತಾ ಇದ್ದಾನೆ, ನಿನಗೆ ನಾನು ಮಹಾ ಪ್ರತಿಫಲವನ್ನು ಕೊಡುತ್ತೇನೆ, ಒಂದು ದೊಡ್ಡ ಬಹುಮಾನವನ್ನು ಕೊಡುತ್ತೇನೆ. ಈ ಕಠಿಣವಾದ ಕಾಲದಲ್ಲಿ ಆತ್ಮೀಯ ದೇವಚಂದ್ರೆ, ದೇವರು ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಬಿಟ್ಟು ಬಿಡ್ರಿ ಎಂಬುದಾಗಿ, ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ. ಎರಡು ಮಾತನ್ನು ಸಹ ನಾನು ನಿಮಗೆ ಹೇಳ್ತೇನೆ. ಕೆಲವೊಂದನ್ನು ಬಿಟ್ಟು ಬಿಡ್ರಿ, ಕೆಲವೊಂದನ್ನ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ. ನಾವೇನ್ ಮಾಡ್ತೀವಿ ಅಂದ್ರೆ, ಬಿಟ್ಟು ಬಿಡಿ ಎಂಬುದಾಗಿ ಹೇಳಿದಂತ ಆ ಸಂಗತಿಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೇವೆ. ಅಷ್ಟು ಮಾತ್ರವಲ್ಲ, ಇದನ್ನ ಹಿಡ್ಕೊಳ್ರಿ ಎಂಬುದಾಗಿ ಹೇಳುವಂತ ಸಂಗತಿಯನ್ನ ನಾವು ಬೇಗನೆ ಕೈ ಚೆಲ್ಲಿ ಬಿಟ್ಬಿಡ್ತೇವೆ, ಬಿಟ್ಟು ಬಿಡ್ತೇವೆ. ಬಿಟ್ಟು ಬಿಡ್ರಿ ಎಂಬುದಾಗಿ ನೆನೆಸುವಂತ ಸಂದರ್ಭದಲ್ಲಿ ಏನ್ ಬಿಟ್ಟು ಬಿಡ್ರಿ ಎಂಬುದಾಗಿ ನಾವು ನೆನೆಸುವಾಗ, ಕಳವಳವನ್ನ ಬಿಟ್ಟು ಬಿಡ್ರಿ, ಅಧೈರ್ಯವನ್ನ ಬಿಟ್ಟು ಬಿಡ್ರಿ, ಚಿಂತೆಯನ್ನ ಬಿಟ್ಟು ಬಿಡ್ರಿ. ಬಹಳ ಜನರಿಗೆ ದೇವರು ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಆದಿಕಾಂಡದಿಂದ ಪ್ರಕಟಣೆಗಿರ್ತದ ತನಕ 365 ಸಾರಿ ಭಯಪಡಬೇಡ್ರಿ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ, ಇನ್ನೂ ಅನೇಕ ಮಾತುಗಳು. ಚಿಂತಿಸಬೇಡ್ರಿ, ನಾನೇ ನಿಮ್ ಸಂಗಡ ಇರ್ತೇನೆ, ನಾನೇ ನಿಮ್ ಜೊತೆನಲ್ಲಿ ಇರ್ತೇನೆ, ಯಾವುದು ಸದಾ ನಿಮ್ಮನ್ನು ಮುಳುಗಿಸಕ್ಕಾಗಲ್ಲ, ಯಾವುದು ಸದಾ ನಿಮ್ಮನ್ನ ತಡೆ ಹಿಡಿಯೋದಕ್ಕಾಗಲ್ಲ, ಯಾವುದು ಸದಾ ನಿಮಗೆ ಕಂದಿಸುವುದಕ್ಕೆ ಆಗೋದಿಲ್ಲ ಎಂಬುದಾಗಿ ಹತ್ತಿರ 365 ಸಾರಿ ಆತನು ತನ್ನ ಮಕ್ಕಳನ್ನ, ತನ್ನ ಭಕ್ತರನ್ನು ಕುರಿತು ಉತ್ತೇಜನ ಪಡಿಸ್ತಾನೆ. 365 ಎಂಬುದಾಗಿ ನೆನೆಸುವಾಗ ಒಂದು ವರ್ಷಕ್ಕೆ 365 ದಿನಗಳಿರ್ತದೆ ಅಲ್ವಾ? ದೇವರು ನೋಡ್ರಿ 365 ಸಾರಿ ಆ ಸಂಗತಿಗಳನ್ನ ಅಲ್ಲಿ ಬೈಬಲ್ ಅಲ್ಲಿ ಬರೆಸಿರುವುದನ್ನು ನಾವು ನೋಡ್ತೇವೆ. ಆತ್ಮೀಯ ದೇವರ ದಿನಾಂಕ ಸ್ತೋತ್ರವಾಗ್ಲಿ. ದೇವರು ಹೇಳ್ತಾ ಇದ್ದಾನೆ, ಏನ್ ಗೊತ್ತಾ? ಕಳವಳ ಪಡಬೇಡ್ರಿ ಎಂಬುದಾಗಿ. ಬಹಳ ಕಳವಳ ಪಡೋದು. ಎಷ್ಟು ಕಳವಳ ಅಂದ್ರೆ, ಯಾವಾಗ್ಲೂ ನಡೆದಿರ್ತದೆ ಘಟನೆ, ಯಾರೋ ಏನೋ ಏಮಾರಿಸಿರ್ತಾರೆ, ಏನೋ ಒಂದು ಘಟನೆ ನಡೆದ್ಬಿಟ್ಟಿರ್ತದೆ, ತಿರುಗಿ ಅದನ್ನ ಮೆಲುಕು ಹಾಕಿ ಕಳವಳ ಪಡ್ತಾ ಇರೋದು. ಯಾರ್ದೋ ಜೀವನದಲ್ಲಿ ನಡೆದಿರುವಂತ ಘಟನೆಯನ್ನ ಹಾಗೈತಿ ಎಂಬುದಾಗಿ ಹೇಳಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಚಿಂತೆ ಮಾಡುವಂಥದ್ದು. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಪರಿಸ್ಥಿತಿಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ಟಿವಿನಲ್ಲಿ ನೋಡ್ತೇವೆ. ನೋಡ್ರಿ, ಆ ಟಿವಿನ ಆನ್ ಮಾಡಿದ ತಕ್ಷಣ ಎಲ್ಲಿ ನೋಡಿದ್ರು ಕಳವಳದ ಪರಿಸ್ಥಿತಿನೇ, ಎಲ್ಲಿ ದುಃಖದ ಪರಿಸ್ಥಿತಿನೇ, ಎಲ್ಲಿ ನೋಡಿದ್ರು ಸದಾ
ಕಣ್ಣೀರಿನ ವೇದನೆಯ ಒಂದು ಆಕ್ರಾಂತನ ನಾವು ನೋಡ್ತಾನೆ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಅಂತಹ ಒಂದು ಸ್ಥಿತಿಗಳನ್ನ ದೇವರಿಗೆ ಸ್ತೋತ್ರ ಬೇಗನೆ ಮರೆಯೋದು ಒಳ್ಳೇದು ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ. ಯಾಕೆಂದ್ರೆ ಅನೇಕ ಹಾಟ್ ವೀಕ್ ಇರುವಂತವರು, ಶುಗರ್ BP ಇರುವಂತಹ ವ್ಯಕ್ತಿಗಳು ಅಂತಹ ಭಯಾನಕವಾದಂತಹ ದೃಶ್ಯಗಳನ್ನು ನೋಡಿದ ತಕ್ಷಣವೇ ಬಹಳ ಕಳವಳ ಬರ್ತದೆ, ನಿದ್ದೆ ಬರಲ್ಲ, ಊಟ ಸೇರಲ್ಲ. ಅಯ್ಯೋ ಇವತ್ತು ಅವರು ನಾಳೆ ನಾನು ಎನ್ನುವಂತಹ ಒಂದು ಭಯಾನಕವಾದ ಪರಿಸ್ಥಿತಿ ನಮ್ಮನ್ನ ದೇವರಿಗೆ ಸ್ತೋತ್ರವಾಗಲಿ ಆ ಅಂಚಿನಲ್ಲಿ ತೆಗೆದುಕೊಂಡು ಹೋಗ್ತದೆ. ಅದಕ್ಕೋಸ್ಕರವಾಗಿ ಕಳವಳವನ್ನ, ಚಿಂತೆಯನ್ನ ಬಿಟ್ಟು ಬಿಡಬೇಕಂತ ದೇವರಿಗೆ ಸ್ತೋತ್ರವಾಗಲಿ. ಇನ್ನೊಂದು ದೇವರಿಗೆ ಸ್ತೋತ್ರವಾಗಲಿ, ದೇವರು ಹೇಳಿದ್ದಾರೆ ಇನ್ನೊಂದನ್ನ ಬಿಟ್ಟು ಬಿಡಬೇಕೆಂಬುದಾಗಿ. ನೋಡ್ರಿ, ರಾಹೇಲಳಿಗೆ ದೇವರಿಗೆ ಸ್ತೋತ್ರವಾಗಲಿ, ಅವಳು ದೇವರು ಆಶೀರ್ವದಿಸಲ್ಪಟ್ಟಂತ ಮಗಳಾಗಿದ್ರು ಸುದ ರಾಹೇಲಳು ಏನ್ ಮಾಡಿದಳು, ಅವರು ವಿಗ್ರಹವನ್ನ ಅವಳು ಬಿಟ್ಟು ಬಿಡಲಿಲ್ಲ, ಆ ವಿಗ್ರಹವನ್ನು ತೆಗೆದುಕೊಂಡು ಬಂದ. ದೇವರಿಗೆ ಸ್ತೋತ್ರವಾಗಲಿ. ಅದರ ನಿಮಿತ್ತವಾಗಿ ಎಷ್ಟೋ ಜನ ಸಾವನ್ನ ಅನುಭವಿಸಬೇಕಾಯಿತು. ವಿಗ್ರಹಗಳನ್ನ ದೇವರಿಗೆ ಸ್ತೋತ್ರವಾಗಲಿ ತಂದ ನಂತರ ಅನೇಕ ವಿಧವಾದ ಆಪತ್ತು ವಿಪತ್ತುಗಳು ಇಸ್ರಾಯೇಲರಲ್ಲಿ ನಡೆದದ್ದನ್ನು ನಾವು ನೋಡುತ್ತೇವೆ. ನಂತರ ಸೌಲನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ನೋಡು, ಆ ಅಮಲೇಕಿಯರಿಂದ ನೀನು ಏನು ತರಬಾರದು, ಆ ಯುದ್ಧದಲ್ಲಿ ನಾನು ಜಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ನಂತರ ಸುದ ಸೌಲನ್ ಏನ್ ಮಾಡ್ತಾನೆ ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ, ಅನೇಕ ದಷ್ಟಪುಷ್ಟವಾದಂತಹ ಹೋರಿ ಹೋತುಗಳನ್ನು ತರ್ತಾನೆ ಮತ್ತು ಅನೇಕ ವಿಧವಾದಂತಹ ಬಲಿಷ್ಠರಾದ ಅಮಲೇಕಿಯರನ್ನ ಜೊತೆನಲ್ಲಿ ಕರ್ಕೊಂಡು ಬರ್ತಾನೆ. ದೇವರು ಹೇಳಿದ್ರೆ ಯಾವುದೂ ಬೇಕಾಗಿಲ್ಲ, ಅವನ ಬಿಟ್ಟು ಬಿಡಪ್ಪ ಎಂಬುದಾಗಿ. ಆದ್ರೆ ಅವನು ಕರ್ಕೊಂಡು ಬರ್ತಾನೆ. ಆದ್ರೆ ಸೌಲನ ಅಂತ್ಯ ಯಾರಿಂದ ಆಗಿತ್ತು ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ, ಆ ಅಮಲೇಕರ ಆಳುಕಾಳು ಬಂದಿದ್ರಲ್ಲ, ಆ ಆಳುಕಾಳಿನಿಂದಲೇ ಅವನ ಅಂತ್ಯವಾಯ್ತಂತ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡುತ್ತೇವೆ, ಲೋಟನ ಹೆಂಡತಿಯ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಆ ಸೊದೋಮ್ ಗೊಮೋರ ದೇವರು ಬೆಂಕಿಯಿಂದ ದಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಲೋಟನ ಹೆಂಡತಿಗೆ ಆ ಸೊದೋಮಿನ ಆ ಅನುಭವ, ಆ ಜೀವಿತ ಅವಳು ಮರೆಯಲಿಕ್ಕೆ ಆಗ್ಲಿಲ್ಲ. ಆ ಸೊದೋಮ್ ಗೊಮೋರ ಸುಡುತ್ತಿರುವಂತಹ ಸಂದರ್ಭದಲ್ಲಿ ದೇವರು ಹೇಳಿದನು, ಇದನ್ನು ಬಿಟ್ಟು ಬಿಡು, ಸೊದೋಮ್ ಗೊಮೋರ ಸವಾಸ ನಿನಗೆ ಬೇಡ ಎಂಬುದಾಗಿ. ಅವಳು ಏನ್ ಮಾಡಿದ್ಲು? ತಿರುಗಿ ನೋಡಿದ್ಲು. ದೇವರಿಗೆ ಸ್ತೋತ್ರವಾಗಲಿ. ಅವಳು ಉಪ್ಪಿನ ಕಂಬವಾಗಿ ಮಾರ್ಪಟ್ಟು ಅಲ್ಲೇ ಇವಾಗಲೂ ಸದಾ ಉಪ್ಪಿನ ಕಂಬ ಇದೆ ಎಂಬುದಾಗಿ ಇತಿಹಾಸಕಾರರು ಹೇಳ್ತಾರೆ. ಶಿಷ್ಯರನ್ನು ನೋಡುವಂತ ಸಂದರ್ಭದಲ್ಲಿ ಸದಾ ಯೇಸು ಇದ್ದ ಕಾಲದಲ್ಲಿ ಯೇಸು ಸ್ವಾಮಿ ಹೇಳಿದರು, ನಿಮಗೆಲ್ಲ ಇವುಗಳನ್ನ ಬಿಟ್ಟು ನೀವು ನನ್ನ ಹಿಂದೆ ಹಿಂಬಾಲಿಸಿರಿ ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಆತನು ಮರಣವನ್ನು ಜಯಿಸಿದ ನಂತರ ಅಯ್ಯೋ ಯೇಸು ಸ್ವಾಮಿ ಕತೆ ಮುಗಿದೋಯ್ತು ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ? ಆಲ್ರೆಡಿ ಬಲೆ ತೆಗೆದುಕೊಂಡು ಮೀನನ್ನು ಹಿಡಿತಾ ಇದ್ರು. ಅದರ ಅರ್ಥ ಏನಂದ್ರೆ ಶಿಷ್ಯರು ಬಲೆಯನ್ನ ಇನ್ನು ದೋಣಿಗಳನ್ನು ಬಿಡಲಿಲ್ಲ. ನಮ್ಮ ಜೀವನ ಉಪಾಯಕ್ಕೋಸ್ಕರವಾಗಿ ಏನಾದ್ರು ಮಾಡಬೇಕೆಂಬುದಾಗಿ ಅವರು ಮತ್ತೆ ತಿರುಗಿ ಹಿಂದಿನ ಕೆಲಸಕ್ಕೆ ಅವರು ಹೋಗಿ ಅದನ್ನ ಮಾಡ್ತಾ ಇದ್ರು. ಇವನ್ನೆಲ್ಲ ಬಿಟ್ಟು ಬಿಡಬೇಕು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರ, ದೇವರು ಇಷ್ಟಪಡುವಂತ ಸಂಗತಿಯನ್ನು ಗೊತ್ತಾ? ದೇವರು ಇಷ್ಟಪಡ್ತಾ ಇದ್ದಾನೆ, ಇವನು ಬಿಟ್ಟು ಬಿಡ್ರಿ. ಏನ್ ಬಿಟ್ಟು ಬಿಡ್ರಿ? ವಿಗ್ರಹಾರಾಧನೆಯನ್ನ ಬಿಟ್ಟು ಬಿಡ್ರಿ, ಆಚಾರ ವಿಚಾರಗಳನ್ನ ಬಿಟ್ಟು ಬಿಡಬೇಕಾಗ್ತದೆ. ದೇವರು ಏನು ಬಿಡು ಎಂಬುದಾಗಿ ಹೇಳ್ತಾನೋ ಅದನ್ನ ಬಿಟ್ಟು ಬಿಡಬೇಕಾಗ್ತದೆ. ಆದ್ರೆ ನಾವೇನ್ ಮಾಡ್ತೀವಿ ಎಂಬುದಾಗಿ ನೆನೆಸುವಾಗ ಅದನ್ನ ಬಿಟ್ಟು ಬಿಡದೆ ನಾವು ಹಿಂಬಾಲಿಸಿಕೊಂಡು ನಾವು ಬರ್ತೇವೆ. ಅದಕ್ಕಾಗಿ ಇವತ್ತು ಅನೇಕ ವಿಧವಾದಂತಹ ಕಷ್ಟ ನಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಅಬ್ರಹಾಮನನ್ನ ದೇವರು ಕರೆದಂತ ಸಂದರ್ಭದಲ್ಲಿ ದೇವರು ಆತನಿಗೆ ಹೇಳುತ್ತಾನೆ, ಆದಿಕಾಂಡ 12ನೇ ಅಧ್ಯಾಯದ ಮೊದಲು 2 ವಚನಗಳನ್ನು ನೋಡುವಂತ ಸಂದರ್ಭದಲ್ಲಿ, ಅಬ್ರಹಾಮನೇ, ನಿನ್ನ ಸ್ವಂತದವರನ್ನ, ನಿನ್ನ ಬಂಧು ಬಾಂಧವರನ್ನ ನೀನು ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳಿದ ತಕ್ಷಣವೇ ಅಬ್ರಹಾಮನು ಏನು ಸುಧಾ ನೋಡದ ರೀತಿಯಲ್ಲಿ ಆ ದೇವರ ಸ್ವರವನ್ನ ಆಲಿಸಿದಂತ ಅಬ್ರಹಾಮನು ಎಲ್ಲವನ್ನ ಬಿಟ್ಟು ದೇವರನ್ನ ಆರಾಧನೆ ಮಾಡುವುದಕ್ಕೆ ಆತನು ಹೋದನೆಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಈ ಲೋಕದಲ್ಲಿ ದೇವರು ಹೇಳಿದನ್ನ ಬಿಟ್ಟು ಬಿಡುವಂತಹ ಸಂದರ್ಭದಲ್ಲಿ ದೇವರು ನಮ್ಮನ್ನ ಉನ್ನತ ಸ್ಥಿತಿಗೆ ತರ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಬಹಳ ಜನರಿಗೆ ಇವತ್ತು ಹಳೆಯದೇ ಚಿಂತೆ, ಹಳೇ ಕಳವಳಗಳೇ, ಹಳೇ ಯೋಚನೆಗಳೇ, ಹಳೆಯ ಕ್ರಿಯೆಗಳದೇ ಚಿಂತೆ. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಆ ಚಿಂತೆಗಳನ್ನು ಜಯಿಸುವುದಕ್ಕಾದ್ರೂ ಸದಾ ಹೊಟ್ಟೆ ತುಂಬಾ ಊಟ ಮಾಡಿ, ಒಂದು ರಾಗಿ ಮುದ್ದೆನ ಚೆನ್ನಾಗಿ ಮಾಡಿಸ್ಕೊಂಡು ಬಸ್ಸಾರೋ ಮಸ್ಸೊಪ್ಪನ್ನ ಮಾಡಿಕೊಂಡು ಒಂದು ಮುದ್ದೆ ತಿನ್ರಿ. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳೋದನ್ನೇ ನಾನು ನಿಮಗೆ ಹೇಳ್ತೇನೆ. ಯಾಕಂದ್ರೆ ಚಿಂತೆ ಮಾಡೋದಕ್ಕಾದ್ರೂ, ಕಳವಳ ಪಡೋದಕ್ಕಾದ್ರೂ ಶಕ್ತಿ ಬೇಕಲ್ಲ, ಇಲ್ಲ ಅಂದ್ರೆ ಬೇಗನೆ ಗೊಟ್ಟಕ್ಕಂದು ಬಿಡ್ತೀರಾ.
ಹೊಟ್ಟೆ ತುಂಬಾ ಊಟ ಮಾಡ್ರಿ. ಇದು ನಾನು ಹೇಳಿದ್ದಲ್ಲ, ಬೈಬಲಲ್ಲಿ ಹೇಳಿದ್ದು. ನನಗೆ ಈ ಜೀವನವೇ ಬೇಡ, ಸಾಕಾಗಿದೆ ಎಂಬುದಾಗಿ ಹೇಳಿದಂತ ಎಲಿಯನಿಗೆ ದೇವರು ಕೊಟ್ಟಂತ ಒಂದು ವಿಶೇಷವಾದ ಟಾನಿಕ್ ಯಾವ್ದು ಗೊತ್ತಾ? ಅವನು ಸಾವಿಗೆ ಶರಣಾಗಬೇಕೆಂಬುದಾಗಿ ಜಾಲಿ ಗಿಡದ ಕೆಳಗಡೆ ಅವನು ಮಲಗಿರುವಂತ ಸಂದರ್ಭದಲ್ಲಿ ದೇವದೂತನನ್ನು ಕಳಿಸಿ ಒಂದು ರೊಟ್ಟಿಯನ್ನ, ದೇವನಾಮಕ್ಕೆ ಸ್ತೋತ್ರ, ತಂಬಿಗೆ ನೀರನ್ನ ಕೊಟ್ಟನಂತ. ಅದಕ್ಕೆ ದೇವನಾಮಕ್ಕೆ ಸ್ತೋತ್ರವಾಗಿ ಹೊಟ್ಟೆ ತುಂಬಾ ಊಟವನ್ನಾದ್ರೂ ಮಾಡ್ರಿ, ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ, ನಾವು ದೇವರು ಹೇಳೋದನ್ನ ಮೊದಲು ಬಿಟ್ಟು ಬಿಡಬೇಕು. ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕಾದಂತ ಸಂಗತಿ ಏನು ಗೊತ್ತಾ? ನಾವು ಧೈರ್ಯವನ್ನ ಯಾವತ್ತೂ ಸದಾ ಬಿಟ್ಟು ಕೊಡದೆ ಅದನ್ನು ನಾವು ಹಿಡಿದುಕೊಳ್ಳುವಂತವರಾಗಿರಬೇಕು. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಆತ್ಮೀಯ ದೇವಜನರೇ, ಒಂದು ಸುಂದರವಾದಂತ ನೈಜ ಘಟನೆ ನನ್ನ ಕಣ್ಣೆದುರಲ್ಲಿ ಬರ್ತಾ ಇದ್ದೇನೆ, ಅಂದ್ರೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕೇಳ್ತೀರಾ? ಹಲ್ಲೆಲೂಯ. ಒಂದು 6 ವರ್ಷದ ಮಗ, ಇನ್ನೊಬ್ಬ ಅವರಣ್ಣ 10 ವರ್ಷದ ಮಗ. ಒಂದು ದಿನ ಅವರ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ನೋಡಕ್ ಹೋಗ್ತಾರೆ. ತಾಯಿನ ನೋಡೋಕೆ ಹೋಗುವಂತ ಸಂದರ್ಭದಲ್ಲಿ ತಾಯಿ ಹೇಳ್ತಾರೆ, ಇಲ್ಲಿ ಯಾಕೆ ಬಂದ್ರಿ, ನೀವು ಹೋಗ್ರಿ ಮನೆಗೆ, ನಾನು ಬರ್ತೀನಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಮಾರ್ಗದಲ್ಲಿ ಇಬ್ರು ಅಣ್ಣ ತಮ್ಮ ಆಟ ಆಡ್ಕೊಂಡು ಬರ್ತಿರುವಂತ ಸಂದರ್ಭದಲ್ಲಿ ಅಣ್ಣ ಏನ್ ಮಾಡ್ತಾನೆ, ಕಾಲ್ಜಾರಿ ಬಾವಿನಲ್ಲಿ ಬಿದ್ದು ಬಿಡ್ತಾನೆ. ಬಿದ್ದ ತಕ್ಷಣವೇ ಒಳಗಡೆನೆ ಈಜಾಡ್ತಾ ಅವನು ವೈಯಕ್ತಿಕವಾಗಿ ಮುಳುಗಿ ಮೇಲಕ್ಕೆದ್ದು ಕೂಗ್ತಾ ಇದ್ದಾನೆ, ಲೇ ನೀನ್ ಯಾರಿಗಾದ್ರೂ ಕರೆಯೋ, ನಾನು ಸತ್ತು ಹೋಗ್ತಾ ಇದ್ದೇನೆ ಎಂಬುದಾಗಿ ಆ 6 ವರ್ಷದ ತಮ್ಮನಿಗೆ ಹೇಳ್ತಾನೆ. ಆ ತಮ್ಮ ಆ ಕಡೆ ಈ ಕಡೆ ನೋಡ್ತಾನೆ, ಯಾರು ಕಾಣಲ್ಲ. ಯಾರೂ ಸದಾ ಆತನಿಗೆ ಕಾಣದೇ ಇರುವಾಗ ಅವನಿಗೆ ಒಂದು ಧೈರ್ಯ ಬರ್ತದೆ, ಏನ್ ಗೊತ್ತಾ, ನಂಬಿಕೆ ಬರ್ತದೆ. ಅಡ ಇಲ್ಲಿ ಯಾರೂ ಇಲ್ಲ, ನಾನು ಊರಿಗೋಗಿ ಕರ್ಕೊಂಡು ಬಂದ್ರೆ ಅಷ್ಟರೊಳಗೆ ನೀನು ಕೊಟ್ಟ ಕಂತೀಯ, ನಾನು ನಿನ್ನ ಕಾಪಾಡ್ತೀನಿ. ನೀನು ಹುಡುಗಾಟ ಆಡಬೇಡ ಕಣೋ, ನನಗೆ ಹೆಂಗ್ ಕಾಪಾಡಕ್ಕಾಗುತ್ತೆ, ನೀನ್ ಯಾರಿಗಾದ್ರೂ ಕರಿಯೋ. ಇಲ್ಲ ನಾನು ನಿನಗೆ ಕಾಪಾಡ್ತೀನಿ ಅಂತ ಹೇಳಿ ಆತ ಏನ್ ಮಾಡ್ತಂದ್ರೆ, ಬಾವಿ ಪಕ್ಕದಲ್ಲಿ ಒಂದು ಬಲಿಷ್ಠವಾದಂತ ಬಳ್ಳಿ, ಅಂದ್ರೆ ದಪ್ಪವಾಗಿರುವಂತ ಒಂದು ಬಳ್ಳಿ ಬೆಳೆದಿರ್ತದೆ. ಅಣ್ಣ, ಈ ಬಳ್ಳಿನ ನಾನು ಬಾವಿನಲ್ಲಿ ಬಿಡ್ತೇನೆ, ಅದನ್ನ ಹಿಡ್ಕೋ, ನಾನು ಮೇಲಕ್ಕೆ ಎತ್ತುತ್ತೇನೆ ಎಂಬುದಾಗಿ ಹೇಳ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದಾದ ನಂತರ ಆ ಬಳ್ಳಿಯನ್ನ ಒಳಗಡೆ ಬಿಡ್ತಾನೆ. ಆ 6 ವರ್ಷದ ಮಗ ಮೇಲಕ್ಕಿಂತ ನನ್ನನ್ನು ಎತ್ತು ಬಿಡ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿಜವಾಗಿ ನಡೆದಂತ ಘಟನೆ ಇದು. ಅದಾದ ನಂತರ ಊರಿನ ಜನರೆಲ್ಲ ಸದಾ 6 ವರ್ಷದ ಮಗ ಏನ್ರಿ ಬಹಳ ಶಕ್ತಿಯುತವಾಗಿರ್ತಾನ, ಅವನೇ ಯಾರನ್ನ ಹಿಡ್ಕೊಳಕ್ಕಾಗಲ್ಲ, ಅಷ್ಟು 6 ವರ್ಷದ ಮಗು 10 ವರ್ಷದ ಮಗುನನ್ನ ಬಾವಿಯಿಂದ ಮೇಲಕ್ಕೆತ್ತಿದ ಎಂಬುದಾಗಿ ಹೇಳಿ ಎಲ್ಲರೂ ಸದಾ ಖುಷಿ ಪಡ್ತಾ ಇರ್ತಾರೆ. ಖುಷಿ ಪಡ್ತಿರುವಂತಹ ಸಂದರ್ಭದಲ್ಲಿ ಬಹಳ ಜನಕ್ಕೆ ನಂಬಿಕೆ ಬರಲ್ಲ, ಇದು ಸಾಧ್ಯನಾ, ಇದು ಆಗುತ್ತಾ ಎಂಬುದಾಗಿ ಹೇಳಿ ಅವ್ರು ನೆನೆಸ್ತಿರುವಾಗ ದೇವನಾಮಕ್ಕೆ ಸ್ತೋತ್ರ, ಒಬ್ಬ ಹಿರಿಯ ವಯಸ್ಸಾದವರು ಹೇಳ್ತಾರೆ, ಇದು ಸಾಧ್ಯ. ಅದು ಹೇಗೆ ಸಾಧ್ಯ? 6 ವರ್ಷದ ಮಗ 10 ವರ್ಷದ ಮಗನನ್ನ ಹೇಗೆ ಹೇಳಿದಕ್ಕೆ ಸಾಧ್ಯ ಅಂದ್ರೆ, ಅವನ್ ಚಿಕ್ಕವನಿರ್ಬೋದು, ಆದ್ರೆ ಅವನ ವಿಶ್ವಾಸ ಇದೆಯಲ್ಲ ಅದು ಬಹಳ ದೊಡ್ಡದು. ಆ ವಿಶ್ವಾಸವೇ ಆ ಮಗನನ್ನ ಮೇಲಕ್ಕೆ ತಂದಿದೆ ಎಂಬುದಾಗಿ. ಹಲ್ಲೆಲೂಯ. ಆತ್ಮೀಯ ದೇವಜನರೇ, ದೇವರು ತಾನೇ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಧೈರ್ಯವನ್ನ ಬಿಟ್ಟು ಕೊಡಬೇಡ್ರಿ, ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ದೊಡ್ಡ ಬಹುಮಾನ ಉಂಟು, ದೊಡ್ಡ ಪ್ರತಿಫಲ ಉಂಟು ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಿಂದಲೇ ಈ ವಚನವನ್ನ ನಾವು ಮುಂದುವರಿಸುವಂತವರಾಗೋಣ. ಅಪೊಸ್ತಲ ಪೌಲನ 2 ಕೊರಿಂಥದವರ ಬರೆದ ಪತ್ರಿಕೆ ದೇವನಾಮಕ್ಕೆ ಸ್ತೋತ್ರ 5ನೇ ಅಧ್ಯಾಯದ 6ನೇ ವಚನದಲ್ಲಿ ಆತನು ಆ ಸಭೆಯನ್ನು ಕುರಿತು ಹೀಗೆ ಸ್ಪಷ್ಟಪಡಿಸ್ತಾನೆ. ಆ ವಚನವನ್ನು ನಾವು ಗಮನಿಸಿಕೊಳ್ಳುವಂತವರಾಗೋಣ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹೀಗಿರುವುದರಿಂದ ನಾವು ಯಾವಾಗಲೂ ನಾವು ಎಂಥವರಾಗಿದ್ದೇವೆ? ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಎಂಬುದನ್ನು ಬಲ್ಲೆವು. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೊಂದು ಸುಂದರವಾದ ಮಾತು ನೋಡ್ರಿ. ನಾವು ಯಾವಾಗಲೂ ಧೈರ್ಯವಾಗಿದ್ದೇವೆ. ಅದಕ್ಕೆ ಕಾರಣ ಏನೋ ಗೊತ್ತಾ? ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ. ದೇವನಾಮಕ್ಕೆ ಸ್ತೋತ್ರ. ಆತ್ಮೀಯ ದೇವಜನರೇ, ನಾವು ಕಾಣುವ ಲೋಕವನ್ನ ನಾವು ದೃಷ್ಟಿಸುತ್ತಾ ಇಲ್ಲ. ಕಾಣದೇ ಇರುವಂತ ಶಕ್ತಿ, ಕಾಣದೇ ಇರುವಂತ ಇನ್ನೊಂದು ಲೋಕ, ದೇವನಾಮಕ್ಕೆ ಸ್ತೋತ್ರ, ಕಾಣದೇ ಇರುವಂತ ದೇವರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ. ಬಹಳ ಜನರಿಗೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಕಾಣುವ ಸಂಗತಿಗಳೇ ಬಹಳ ವಿಧದಲ್ಲಿ ಆಶ್ಚರ್ಯ ತರುತ್ತದೆ, ಭಯ ತರ್ತಾ ಇದೆ, ಕಳವಳ ತರ್ತಾ ಇದೆ.
ನಾವು ನೋಡುವವರಾಗಿ ನಡೆಯದೆ, ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೆ, ನಾವು ನೋಡದೇ ಇರುವಂತಹ ಲೋಕ ಒಂದಿದೆ, ನೋಡದೇ ಇರುವಂತಹ ದೇವರು, ಅಂದ್ರೆ ನಮ್ಮನ್ನು ಕಾಪಾಡುವ ದೇವರೊಬ್ಬನಿದ್ದಾನೆ. ಆತನ ಮೇಲೆ ನಾವು ವಿಶ್ವಾಸ ಇಡಬೇಕು. 6 ವರ್ಷದ ಆ ಮಗನಿಗೆ ತನ್ನ ಅಣ್ಣನನ್ನು ಕಾಪಾಡ್ತೇನೆ ಅನ್ನುವಂತ ವಿಶ್ವಾಸ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಸದಾ ನಾನು ನಿಮಗೆ ಉತ್ತೇಜನ ಪಡಿಸುತ್ತೇನೆ. ಯಾಕೆಂತ ಹೇಳಿದ್ರೆ, ಇವತ್ತು ನೋಡುತ್ತಿರುವಂತ ಸಂಗತಿಗಳನ್ನ ನೋಡಿ ನೀವು ಭಯಪಡಬೇಡ್ರಿ. ಅದು ಒಳ್ಳೇದೇ ಅಲ್ಲ, ಅದು ಒಳ್ಳೇದೇ ಅಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ಅಂತ ಹೇಳಿದ್ರೆ, ನೋಡುವ ಸಂಗತಿಗಳು ನಮಗೆ ಕಳವಳ ತರ್ತದೆ. ಆದರೆ ನಾವು ನೋಡದೇ ನಂಬುವುದು, ನಾವು ಯೇಸು ಕ್ರಿಸ್ತನನ್ನ ನಾವು ನೋಡದೇ ನಂಬುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಅಬ್ರಹಾಮನನ್ನ ಕರೆದಂತ ಸಂದರ್ಭದಲ್ಲಿ ಆ ದೇಶ ಇದೆ, ಆ ಕಾನಾನ್ ದೇಶ ಇದೆ. ಈಗ ಅಬ್ರಹಾಮನೇ ದೇವ್ರು ಮಾತನಾಡುವಾಗ ಒಂದೇ ಒಂದು ಸಿಂಪಲ್ ಆದಂತ ಮಾತನಾಡಿದನು, ಜಾಸ್ತಿ ಮಾತನಾಡಲಿಲ್ಲ ಆತನ. ಏನಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ, ನಿನ್ನ ಸ್ವಂತದವರನ್ನ, ಬಂಧು ಬಾಂಧವರನ್ನ ಬಿಟ್ಟು ಬಾ ಎಂಬುದಾಗಿ. ಅದಾದ ನಂತರ ಅಬ್ರಹಾಮನು ಮರು ಮಾತನಾಡದೆ ತಂದೆಯಾದ ದೇವ್ರ ಮಾತನ್ನು ಕೇಳಿ ಆತನ ಹಿಂಬಾಲಿಸಿದನು. ಆತನಿಗೆ ಎಲ್ಲವೂ ಸದಾ ವಿವರಣೆಯಾಗಿ ಹೇಳಲಿಲ್ಲ. ಈಗೋ ನಿನ್ನ ಸಂತತಿಯನ್ನು ಆಕಾಶದಷ್ಟು, ಭೂಮಿನಲ್ಲಿರುವಂತಹ ಉಸುಬಿನಷ್ಟು ಸಂಗತಿಗಳನ್ನ ಆತನು ಮಾತನಾಡ್ತಾ ಹೋಗುತ್ತಾ, ಅದಾದ ನಂತರ ಈಗೋ ನಿನಗೊಂದು ಆ ದೇಶ ಇಟ್ಟಿದ್ದೇನೆ, ಅದರ ಹೆಸರು ಹಾಲು ಜೇನು ಹರಿಯುವಂತ ದೇಶ, ಅದು ನಾನು ಸಂತತಿಗೂ ಕೊಡ್ತೇನೆ, ಈಗೋ ನಿನಗೆ ಯಾವುದು ಸದಾ ಆತನು ಮಾತನಾಡಲಿಲ್ಲ. ಕೆಲವೊಂದು ಮಾತುಗಳನ್ನ ಮಾತ್ರ ಆತನ ಮಾತನಾಡಿದ ನಂತರ, ದೇವರಿಗೆ ಸ್ತೋತ್ರ, ಅಬ್ರಹಾಮನ ಜೀವಿತ ನೋಡುವಾಗ ಎಲ್ಲವನ್ನ ದೇವರು ಅನುಭವಿಸುವ ಹಾಗೆ ಮಾಡಿದನೆಂಬುದಾಗಿ ಬೈಬಲ್ ಅಲ್ಲಿ ನಾವು ನೋಡುವಂತವರಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂದ್ರೆ ನಾವು ನೋಡುವವರಾಗಿ ನಡೆಯದೆ, ಕಾಣದೇ ಇರುವಂತ ಸಂಗತಿಗಳನ್ನ ಹೌದು ಎಂಬುದಾಗಿ ನಂಬುವುದೇ ನಂಬಿಕೆ, ಅದು ವಿಶ್ವಾಸವಾಗಿದೆ. ನಾವು ವಿಶ್ವಾಸಿಗಳು. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರವಾಸಿಗರಾಗಿದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ನಾವು ಧೈರ್ಯದಿಂದ ಇದ್ದೇವೆ, ಯಾಕೆಂದ್ರೆ ನಮಗೆ ಒಬ್ಬ ದೇವರಿದ್ದಾನೆ, ನಮ್ಮನ್ನು ಆತನು ರಕ್ಷಿಸುತ್ತಾನೆ, ಆತನು ವಾಗ್ದಾನ ಮಾಡಿದ್ದಾನೆ. ಧೈರ್ಯದಿಂದ ಇರ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟೆಂಬುದಾಗಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾನೆ ಅನ್ನುವಂತ ಒಂದು ನಂಬಿಕೆ ನಮ್ಮ ಒಳಗಡೆ ಯಾವಾಗಲೂ ಇರಬೇಕು. ದೇವರಿಗೆ ಸ್ತೋತ್ರವಾಗಲಿ. ದೇವರು ವಿಶೇಷವಾದಂತಹ ರೀತಿಯಲ್ಲಿ ತನ್ನ ಭಕ್ತರನ್ನ ಆತನು ಕಾಪಾಡುತ್ತಾನೆ. ಕೆಲವೊಂದು ಮಾತುಗಳಿಂದ ನಮಗೆ ನಂಬಿಕೆಯನ್ನ ಹುಟ್ಟಿಸುವ ಹಾಗೆ ಆತನು ನಡೆಸ್ತಾನೆ. ನೋಡಿ, ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಯೋಸೇಫನನ್ನ ಕರೆದಂತ ಸಂದರ್ಭದಲ್ಲಿ ಒಂದೇ ಒಂದು ಮಾತನಾಡಿದ್ರೆ, ಏನ್ ಗೊತ್ತಾ, ಈಗ ನಿನ್ನ ಒಂದು ತೆನೆ ಇರ್ತದೆ, ಆ ತೆನೆ ಮುಂಭಾಗದಲ್ಲಿ ಎಲ್ಲ ತೆನೆಗಳು ಅಡ್ಡ ಬೀಳ್ತದೆ. ಯೋಸೇಫನೇ, ಸೂರ್ಯ ಚಂದ್ರ ನಕ್ಷತ್ರರು ಎಲ್ಲರೂ ಸುಧಾ ಇನ್ ಮುಂದೆ ಅಡ್ಡ ಬೀಳ್ತಾರೆ ಎಂಬುದಾಗಿ ಅಷ್ಟೇ ಹೇಳಿದರು. ಬೇರೆ ಯಾವ ಸಂಗತಿಗಳನ್ನ ಹೇಳಿಲ್ಲ. ಏನಂತ ಹೇಳಿಲ್ಲ, ಯೋಸೇಫನೇ, ಈಗೋ ನಿಮ್ಮ ಅಣ್ಣ ತಮ್ಮದ್ರೆಲ್ಲ ನಿನಗೆ ಅಡ್ಡ ಬೀಳ್ತಾರೆ, ನೀನು ಹೋಗಿ ಅವ್ರ ಹತ್ರ ಮಾತನಾಡ್ತಿ, ಅದಾದ ನಂತರ ನೀನು ಹುಷಾರಾಗಿರು. ಈಗೋ ನಿಮ್ಮ ಅಣ್ಣ ತಮ್ಮಂದ್ರೆ ನಿನ್ನ ದೊಡ್ಡ ಗುಂಡಿನಲ್ಲಿ ಬಿಸಾಕ್ತಾರೆ, ನೋಡು, ಗುಂಡಿನಲ್ಲಿ ಬೀಳುವಂತ ಸಂದರ್ಭದಲ್ಲಿ ನೀನು ಒಳ್ಳೆ ಕೋಟನ್ನು ಹಾಕಿಕೋ, ಅಥವಾ ನೀನು ನೋಡು ಹುಷಾರಾಗಿರು, ಆ ಗುಂಡಿಯಿಂದ ಮತ್ತೆ ನಾನೇ ಮೇಲೆ ಕೆತ್ತುತ್ತೇನೆ, ಮತ್ತೆ ಐಗುಪ್ತ ದೇಶಕ್ಕೆ ಹೋಗ್ತೇನೆ. ಯಾವ ಸಂಗತಿಗಳು ಸದಾ ಯೋಸೇಫನ ಸಂಗಡ ದೇವರು ಮಾತನಾಡಲಿಲ್ಲ, ಕ್ಲುಪ್ತವಾಗಿ ಮಾತನಾಡಲ್ಲ. ಯಾಕೆಂತ ಹೇಳಿದರೆ, ಇವತ್ತು ಸದಾ ದೇವರು ಹೇಳ್ತಾ ಇದ್ದಾನೆ, ಧೈರ್ಯದಿಂದ ಇರ್ರಿ, ಅಷ್ಟೇ ಧೈರ್ಯ ಇರಬೇಕು ಅಷ್ಟೇ. ಈ ಕರೋನಾ ಪರಿಸ್ಥಿತಿನಲ್ಲಿ ದೇವರ ಮಕ್ಕಳೇ, ಧೈರ್ಯದಿಂದ ನಾವು ಇರಬೇಕು. ಧೈರ್ಯವನ್ನ ಬಿಟ್ಟುಕೊಡಬಾರದು. ಅದಕ್ಕೆ ದೇವರು ನಮಗೆ ಪ್ರತಿಫಲ ಕೊಡುವಂತವನಾಗಿದ್ದಾನೆ. ಹಾಗಾಗಿ ಆ ವೈರಸ್ ನನಗೆ ಬಂದ್ಬಿಡ್ತದೇನೋ, ಅದು ಹಾಗಾಗ್ಬಿಡ್ತದೇನೋ, ಹೀಗೆ ಹೇಳ್ಬಿಡ್ಬೇಕು. ನೋಡ್ರಿ, ಮೀಡಿಯಾನ ನೋಡುವಂತ ಸಂದರ್ಭದಲ್ಲಿ ಇವತ್ತು ವ್ಯಾಕ್ಸಿನ್ ಅನ್ನ ತಗೊಳ್ರಿ ಅಂತ ಕೆಲವರು ಹೇಳ್ತಾರೆ, ವ್ಯಾಕ್ಸಿನ್ ಅನ್ನ ತಗೋಬೇಡ್ರಿ ಎಂಬುದಾಗಿ ಕೆಲವರು ಹೇಳ್ತಾರೆ. ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಹೀಗಾಗ್ತದೆ, ವ್ಯಾಕ್ಸಿನ್ ತೆಗೆದುಕೊಳ್ಳದೆ ಇದ್ರೆ ಹೀಗಾಗ್ತದೆ ಎಂಬುದಾಗಿ ಕೆಲವರು ಭಯಪಡಿಸ್ತಾರೆ. ಈಗ ನೋಡ್ರಿ, 3ನೇ ಅಲೆ ಬರ್ತದೆ, 4ನೇ ಅಲೆ ಬರ್ತದೆ, ಇವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. 4ನೇ ಅಲೆ ಬರ್ತದೆ, 5ನೇ ಅಲೆ ಬರ್ತದೆ, ಇವ್ರು ಯಾರಿಗೆ ಹೇಳಿದ್ರು ಗೊತ್ತಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನೋಡುವಂತ ಸಂದರ್ಭದಲ್ಲಿ ಎಷ್ಟೋ ಜನರು ಬೆಡ್ಗಳಿಲ್ಲಿದೆ, ಒಳ್ಳೆ ರೆಮಿಡಿಗಳಿಲ್ಲದ ರೀತಿಯಲ್ಲಿ, ದೇವರಿಗೆ ಸ್ತೋತ್ರವಾಗಲಿ, ಅದಕ್ಕೆ 20,000-25,000 ರೂಪಾಯಿ ಮಾರ್ತಾ ಇದ್ದಾರೆ. ಇಂತಹ ಒಂದು ಭಯಾನಕವಾದ ಸಂಗತಿಗಳು. ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ನಮಗೆ ಗೊತ್ತಿಲ್ಲ. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಏನು ಗೊತ್ತಾ, ದೇವರೇನು ಹೇಳ್ತಾ ಇದ್ದಾನೋ ಅದನ್ನ ಮೊದಲು ನಂಬ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರೇನು ಹೇಳ್ತಾನೋ ಅದನ್ನ ಮೊದಲು ನಾವು ನಂಬೋಣ. ದೇವರಿಗೆ ಸ್ತೋತ್ರವಾಗಿ. ಒಂದು ವೇಳೆಗೆ ಈ ಸಂಕ್ಷಿಪ್ತವಾದ ವಿವರಣೆಯನ್ನು ಯೇಸುಪ್ಪನಿಗೆ ಕೊಟ್ಟುಬಿಟ್ಟಿದ್ರೆ, ಈಗ ಫರೋನ ಸಂಸ್ಥಾನದ ನಂತರ, ಈಗ ಫರೋನ ಸಂಸ್ಥಾನದಲ್ಲಿ 2ನೇ ಚೇರ್ ನಿಂದೆ ಇರ್ತದೆ, ಪ್ರಧಾನಮಂತ್ರಿ ಆಗಿದ್ದೇನೆ ಎಂಬುದಾಗಿ, ನೀನೇ ಆಗ್ತಿ ಎಂಬುದಾಗಿ ಯೋಸೆಫ್ನ ಹೇಳ್ಬಿಟ್ರೆ, ಯೋಸೆಫ್ ಎಲ್ಲೆಲ್ಲೂ ಹೋಗ್ತಿರ್ಲಿಲ್ಲ.
ಪೋಟಿಫೋರನ ಮನೆಗೆ ಹೋಗ್ತಿರ್ಲಿಲ್ಲ, ಸೆರೆಮನೆಗೆ ಹೋಗ್ತಿರ್ಲಿಲ್ಲ, ತನ್ನ ಅಣ್ಣ ತಮ್ಮಗಳಿಂದ ಹಿಂಸೆ ಮಾಡ್ತಿರ್ಲಿಲ್ಲ. ನೇರವಾಗಿ ಆ ಐಗುಪ್ತ ಅರಸನ ಬಳಿನಲ್ಲಿ ಹೋಗಿ, ಐಗುಪ್ತ ಅರಸನೇ, ಫರೋಹನೇ, ಈಗ ನಿನಗೊಂದು ಕನಸು ಬಿಡ್ತದೆ, ಆ ಕನಸನ್ನ ಬಂದು ನಾನೇ ವಿವರಣೆ ಮಾಡ್ತೇನೆ. 7 ವರ್ಷ ಅಂದ್ರೆ ಈ ಬರಗಾಲ ಬರ್ತದೆ, ಆ ಬರಗಾಲದ ನಂತರ ನಾನೇ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತೇನೆ ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರವಾಗ್ಲಿ. ಫರೋಹ ಏನ್ ಮಾಡ್ತಿದ್ದೆ ಗೊತ್ತಾ, ಇವನು ಯಾರು ಮೆಂಟಲ್ ಇದ್ದಾನೆ, ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ರಿ ಎಂಬುದಾಗಿ ಹೇಳ್ಬಿಡ್ತಾ ಇದ್ದ. ಆದ್ರೆ ದೇವರಿಗೆ ಸ್ತೋತ್ರವಾಗ್ಲಿ ಏನೇ ಹೇಳಲಿಲ್ಲ. ಆತನೊಂದು ಹೇಳ್ದ, ಏನಂತ ಹೇಳಿದರೆ, ನಿನಗೆ ಎಲ್ಲ ನಿನ್ನ ಅಣ್ಣ ತಮ್ಮಂದ್ರು ಅಡ್ಡ ಬೀಳುತ್ತಾರೆ, ಅಷ್ಟೇ ಸೀಕ್ರೆಟ್, ಅಷ್ಟೇ ಸೀಕ್ರೆಟ್. ಅಬ್ರಾಹ್ಮನಿಗೆ ಏನ್ ಹೇಳಿದ್ರು, ದೇವರಿಗೆ ಸ್ತೋತ್ರ, ಎಲ್ಲವನ್ನ ಬಿಟ್ಟು ಬಾ, ನಿನಗೆ ಹಾಲು ಜೇನು ಹರಿಯುವಂತ ದೇಶವನ್ನು ಸಂತತಿ ಕೊಡ್ತೇನೆ. ಅದ್ರ ಮಧ್ಯದಲ್ಲಿ ದೇವರಿಗೆ ಸ್ತೋತ್ರವಾಗ್ಲಿ, ಅಲ್ಲಿ ಹೋಗ್ಬೇಕಾಗ್ತದೆ, ಅಲ್ಲಿ ಯುದ್ಧ ಮಾಡ್ಬೇಕಾಗ್ತದೆ, ಯಾವ ಸಂಗತಿಗಳನ್ನು ಸಹ ಆತನು ಹೇಳಿಲ್ಲ. ಕಾರಣ ಏನಂತ ಹೇಳಿದ್ರೆ, ಕೆಲವೊಂದು ಕ್ಲುಪ್ತವಾಗಿ ಆತನು ನಮ್ಮ ಸಂಗಡ ಮಾತಾಡಲ್ಲ, ಆದರೆ ಕೆಲವೊಂದು ವಚನಗಳ ಮೂಲಕವಾಗಿ ದೇವರು ನಮ್ಮನ್ನ ಮಾತನಾಡುವಂತ ಸಂದರ್ಭದಲ್ಲಿ ಆ ವಾಗ್ದಾನಗಳಿಗೆ ನಾವು ವಿಶೇಷವಾದ ವಿಶ್ವಾಸವನ್ನ ನಾವು ದೇವರಿಗೆ ಸ್ತೋತ್ರವಾಗಲಿ, ನಂಬಿಕೆಯನ್ನ ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ತೋತ್ರವಾಗಲಿ ಅದನ್ನು ಅನುಭವಿಸುವ ರೀತಿಯಲ್ಲಿ ಅದರ ಮೇಲೆ ನಾವು ನಂಬಿಕೆ ನೀಡಬೇಕು. ಯಾಕೆಂದ್ರೆ ದೇವರು ಹೇಳಿದ್ದಾನೆ, ಧೈರ್ಯವಾಗಿರ್ರಿ, ದೇವರಿಗೆ ಸ್ತೋತ್ರ, ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಪ್ರತಿಫಲವನ್ನು ಕೊಡುತ್ತಾರೆ ಎಂಬುದಾಗಿ. ಆತ್ಮೀಯ ದೇವಜನರೇ, ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡುವವರಾಗಿ ನಾವು ನಡೀತಿಲ್ಲ, ಕಾಣದೇ ಇರುವಂತ ಒಂದು ಲೋಕ ನಮಗಿದೆ. ಅದನ್ನ ವಿಶ್ವಾಸದಿಂದಲೇ ನಾವು ಅದನ್ನ ಅನುಭವಿಸಬೇಕು. ಯಾಕೆಂತ ಹೇಳಿದರೆ ದೇವರಿಗೆ ಸ್ತೋತ್ರವಾಗಲಿ, ಯಾರು ದೇವರ ವಾಗ್ದಾನಕ್ಕೆ ಅಂದ್ರೆ ಆತನ ಸ್ವರಕ್ಕೆ, ಆತನ ಮಾತಿಗೆ ಬೆಲೆ ಕೊಡ್ತಾರೋ ಅವರನ್ನ, ಅವರ ಕುಟುಂಬವನ್ನ ದೇವರು ರಕ್ಷಿಸುವಂತವನಾಗಿದ್ದಾನೆ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ ದೇವರಿಗೆ ಸ್ತೋತ್ರವಾಗಲಿ 7ನೇ ವಚನವನ್ನ ನಾವು ಓದಿಕೊಳ್ಳೋಣ. ಈ ಸಂದರ್ಭದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ, ಯಾರ ಸಂರಕ್ಷಣೆಗೋಸ್ಕರವಾಗಿ? ತನ್ನ ಮನೆಯವರ ಸಂರಕ್ಷಣೆಗೋಸ್ಕರವಾಗಿ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಗಮನಿಸಿ, ನಂಬಿಕೆಯಿಂದಲೇ ಎಂಬುದಾಗಿ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ. ನೋಹನಿಗೆ ಏನು ಹೇಳಿದ್ರು ದೇವರು? ಈಗೋ ನೋಹನೇ, ಈ ಭೂಮಂಡಲವನ್ನ ನಾನು ನಾಶ ಮಾಡ್ತೇನೆ, ವೆರಿ ಸಿಂಪಲ್ ಆಗಿ ನೀನೊಂದು ನಾವೆಯನ್ನು ಕಟ್ಟಬೇಕು. ಆ ನಾವೇ ಎಲ್ಲಿ ನಿನ್ನನ್ನ, ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬವನ್ನ ನಾನು ಸಂರಕ್ಷಿಸುತ್ತೇನೆ. ವೆರಿ ಸಿಂಪಲ್. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಮುಂದೇನು ನಡೀತದೋ, ಯಾವ ಘಟನೆಗಳು ನಡೀತದೋ, ಹೇಗೆ ನಡೀತದೋ ಏನೆಂಬುದಾಗಿ ಹೇಳಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಇಷ್ಟೇ ವೆರಿ ಸಿಂಪಲ್ ಆಗಿ ನೋಹನಿಗೆ ಹೇಳಿದ. ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಹೇಳಿದ ನಂತರ ಎಷ್ಟೋ ವರ್ಷಗಳ ಕಾಲ ನೋಹ ನಂಬಿಕೆಯಿಂದಲೇ ದೇವರ ಮಾತಿಗೆ ಹೋಗೊಟ್ಟು, ಮಳೆ ಇಲ್ಲ, ಯಾವುದೇ ಮುನ್ಸೂಚನೆಗಳು ಇಲ್ಲ, ಇಡೀ ಪ್ರಪಂಚದಲ್ಲಿ ಪಾಪ ಜಾಸ್ತಿ ಆಗಿದೆ, ಅಲ್ಲೋಲ ಕಲ್ಲೋಲವಾಗಿದೆ, ಒಂದು ಮರು ಪ್ರಶ್ನೆಯನ್ನು ಸದಾ ಆತನು ಕೇಳದೆ ದೇವರಿಗೆ ಸ್ತೋತ್ರವಾಗಿ ಕಾಡಿಗೆ ಹೋಗಿ ದಿನವೂ ಸದಾ ತುರಾಯಿ ಮರಿಗಳನ್ನ ಕಡಿದು ದೇವರಿಗೆ ಸ್ತೋತ್ರವಾಗಲಿ ದೇವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವೆಯನ್ನು ಕಟ್ಟಿದ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇದು ವಿಶ್ವಾಸದ ಜೀವಿತ, ಕ್ರೈಸ್ತಿಯ ಜೀವಿತ. ಅಂದ್ರೆ ಯೇಸು ಸ್ವಾಮಿನ ನಂಬಿದ್ದೇವೆ ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರ, ಯಾರೋ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಯಾರೋ ನಮ್ಮ ತಲೆ ಮೇಲೆ ಕೈ ಇಡೋದ್ರಿಂದ ದೇವರಿಗೆ ಸ್ತೋತ್ರ ನಮಗೆ ಬಿಡುಗಡೆ ಇಲ್ಲ. ದೇವರು ತಾನೇ ನಂಬಿಗಸ್ತನಾಗಿರೋದ್ರಿಂದ, ನಾನು ಅಪನಂಬಿಗಸ್ತನಾದರೂ, ನೀನು ಅಪನಂಬಿಗಸ್ತನಾದರೂ, ದೇವರು ನಂಬಿಗಸ್ತನಾಗಿರೋದ್ರಿಂದ, ಆತನು ನುಡಿದ ಮಾತ್ರಕ್ಕೆ ಎಲ್ಲವನ್ನು ನೆರವೇರಿಸುವ ಕರ್ತನು ಆತನಾಗಿರೋದ್ರಿಂದ, ದೇವಜನರೇ, ದೇವರಿಗೆ ಸ್ತೋತ್ರವಾಗಲಿ. ಆತನು ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಆತನು ಏನು ಬಿಡ್ರಿ ಎಂಬುದಾಗಿ ಹೇಳ್ತಾನೋ ಅದನ್ನು ಬಿಟ್ಟು ಬಿಡುವಂತ ಕೆಲಸ ಮಾಡುವಂತ ಕಾರ್ಯ ನಮ್ಮ ಮೇಲಿದೆ. ನೋಹನಿಗೆ ಏನೇನು ಹೇಳಿಲ್ಲ. ನೋಡಪ್ಪ, 40 ದಿನ ಮಳೆ ಬರ್ತದೆ, ಪ್ರಳಯ ಆಗ್ತದೆ, ಎಲ್ಲ ನಾಶ ಮಾಡಿಬಿಡ್ತೀನಿ, ದೇವರಿಗೆ ಸ್ತೋತ್ರವಾಗಲಿ. ಇವೆಲ್ಲ ಸಂಗತಿಗಳು ಯಾವುದು ಸದಾ
ಆತನಿಗೆ ಹೇಳಲಿಲ್ಲ. ಆದರೆ ದೇವನಾಕಿ ಸ್ತೋತ್ರ, ನೋಹನು ನಂಬಿಕೆಯಿಂದಲೇ ಆ ನಾವೆಯನ್ನ ಕಟ್ಟಿದನಂತೆ. ದೇವನಾಕಿ ಸ್ತೋತ್ರವಾಗಲಿ. ಆದಿಕಾಂಡ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆ ನಾವೆಯನ್ನ ಪರಿಪೂರ್ಣವಾಗಿ ಆತನು ಮಾಡಿದ ನಂತರ ಏನೆಲ್ಲ ಘಟನೆಗಳು ನಡೀತು ಎಂಬುದಾಗಿ ನಾವು ಓದಿಕೊಳ್ಳೋಣ. 7ನೇ ಅಧ್ಯಾಯ ಆದಿಕಾಂಡ 1ನೇ ವಚನದಿಂದ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ತನ್ನೊಂದು ತೆಗೆದುಕೋ. ದೇವನಾಕಿ ಸ್ತೋತ್ರವಾಗಲಿ. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವರೇ, ದೇವನಾಕಿ ಸ್ತೋತ್ರವಾಗಲಿ. ನಂಬಿಕೆಯಿಂದಲೇ ನಾವೇನ ಕಟ್ಟಿದ ನಂತರ ದೇವರು ಹೇಳ್ತಾ ಇದ್ದಾನೆ, ನೀನು ನಿನ್ನ ಮನೆಯವರೆಲ್ಲರೂ ಸದಾ ನಾವೇ ಒಳಗೆ ಪ್ರವೇಶ ಮಾಡ್ರಿ. ಅಷ್ಟು ಮಾತ್ರವಲ್ಲ, ದೇವನಾಕಿ ಸ್ತೋತ್ರ, ಪರಿಶುದ್ಧವಾಗಿರುವಂತದ್ದನ್ನ, ಪರಿಶುದ್ಧತೆ ಇಲ್ಲದೆ ಇರುವಂತ ಗಂಡು ಹೆಣ್ಣುಗಳನ್ನ ಆ ನಾವೇ ಒಳಗೆ ನೀನು ಕರ್ಕೊಳ್ಬೇಕು. ಗಂಡು ಹೆಣ್ಣು ನೋಡ್ರಿ, ಭೂಮಂಡಲದಲ್ಲಿ ಎಷ್ಟು ವಿಧವಾದಂತ ಜಾತಿಯ ಕ್ರಿಮಿಗಳಿದ್ದಾವೆ, ಮೃಗಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ತನ್ನ ಹೆಂಡತಿ ಕೇಳಿರ್ಬೋದು ನೋಹನಿಗೆ, ಏನ್ರಿ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳಿದ್ದಾವೆ, ಆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಹೋಗಿ ನೀನು ಮೇಲ ಫಿಮೇಲ ಎಂಬುದಾಗಿ ಹೇಳಿ ಎಷ್ಟು ಹತ್ರ ಕೇಳ್ತೀಯ? ದೇವನಾಕಿ ಸ್ತೋತ್ರವಾಗ್ಲಿ. ಯಾರ್ಯಾರ ಬಳಿಗೆ ಹೋಗಿ ಹೇಗೆ ಚೆಕ್ ಮಾಡಕ್ಕಾಗುತ್ತೆ? ದೇವನಾಕಿ ಸ್ತೋತ್ರ, ನೀನ್ ಪರಿಶುದ್ಧವಾದದ್ದ ಇಲ್ಲ ಪರಿಶುದ್ಧವಾದದೇ ಇರುವುದಾ ಎಂಬುದಾಗಿ ಎಷ್ಟು ಕೇಳಕ್ಕಾಗುತ್ತೆ ಎಂಬುದಾಗಿ ಹೇಳುವಾಗ, ದೇವರು ಹೇಳಿದ ರೀತಿಯಲ್ಲಿ ದೇವನಾಕಿ ಸ್ತೋತ್ರವಾಗ್ಲಿ, ಆತನು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದನು. ಆತ್ಮೀಯ ದೇವಚಂದ್ರೆ, ಒಂದು ವಿಶೇಷವಾದ ಘಟನೆಯನ್ನು ಗೊತ್ತಾ? ದೇವರು ಹೇಳಿದ ಮೇರೆಗೆ ಆತನು ಆ ನಾವೆಯನ್ನು ಕಟ್ಟಿದನು. ನಾವೆಯೊಳಗೆ ತನ್ನ ಕುಟುಂಬವನ್ನ ಒಳಗಡೆ ಅವನು ಕರ್ಕೊಂಡು ಹೋದನು. ದೇವರು ನೋಡ್ರಿ, ದೇವನಾಕಿ ಸ್ತೋತ್ರವಾಗಲಿ, ಗಂಡು ಹೆಣ್ಣು ಪರಿಶುದ್ಧವಾದವುಗಳನ್ನ, ಪರಿಶುದ್ಧವಲ್ಲದವುಗಳನ್ನ, ದೇವನಾಕಿ ಸ್ತೋತ್ರ, ಎಷ್ಟು ಬಲಿಷ್ಠವಾದ ಆನೆಗಳಿರ್ತವೆ, ಸಿಂಹ ಇರ್ತದೆ, ಕ್ರೂರ ಜಂತುಗಳಿರ್ತದೆ, ವಿಷ ಸರ್ಪಗಳಿರ್ತದೆ, ದೇವನಾಕಿ ಸ್ತೋತ್ರ, ಪಕ್ಷಿಗಳಿರ್ತದೆ. ದೇವನಾಕಿ ಮಹಿಮೆ ಹಾಕಲಿ, ಎಷ್ಟೆಷ್ಟು ಒಂಟೆ, ಚಿರತೆ, ಅದನ್ನು ನೋಡುವಾಗ ಎಷ್ಟೆಷ್ಟೋ ಪ್ರಾಣಿಗಳು. ದೇವನಾಕಿ ಸ್ತೋತ್ರ, ಆತನ ಬಾಗಿಲನ್ನು ತೆಗೆದು ಒಳಗಡೆ ಹೋದ ನಂತರ ಅದರ ಒಳಗಡೆ ಎಲ್ಲವೂ ಸದಾ ಸೇರಿಕೊಂಡು ಬಿಡ್ತಂತೆ, ಒಂದೊಂದೇ. ನೋಡ್ರಿ, ಇದು ದೇವರ ಸಂಕಲ್ಪ. ದೇವನಾಕಿ ಸ್ತೋತ್ರವಾಗಲಿ. ಆತನು ಕ್ಲುಪ್ತವಾಗಿ ನಮಗೇನೇ ಹೇಳೋದಿಲ್ಲ. ಯಾಕೆಂತ ಹೇಳಿದ್ರೆ, ಖಂಡಿತವಾಗಿ ದೇವನಾಕಿ ಸ್ತೋತ್ರವಾಗಲಿ, ದೇವರು ಆ ವಾಗ್ದಾನವನ್ನು ಕೊಟ್ಟಿದ್ದಾನಂದ್ರೆ ಅದನ್ನು ಪರಿಪೂರ್ಣ ಆತನೇ ಗೊಳಿಸ್ತಾನೆ. ಒಳಗಡೆ ಹೋಗಿದೆ ತಡ, ಎಲ್ಲವೂ ಬಂದು ಒಳಗಡೆ ಸೇರ್ಕೊಂಡ್ಬಿಡ್ತಂತೆ, ದೇವನಾಕಿ ಸ್ತೋತ್ರವಾಗಲಿ. ಆತ್ಮೀಯ ದೇವಚಂದ್ರೆ, ನಾವು ಸದಾ ನೋಹನ ರೀತಿಯಲ್ಲಿ ನಂಬಿಕೆ ಇರುವುದಾದ್ರೆ, ಇವತ್ತು ನೀನು ಒಳಗಡೆನೆ ಇರುವುದಾದ್ರೆ, ಎಲ್ಲವೂ ಸದಾ ಒಳಗಡೆ ಬಂದ್ಬಿಡ್ತದೆ. ಎಲ್ಲ ಸಹಾಯವನ್ನು ದೇವರು ಒಳಗಡೆ ತರ್ತಾನೆ. ಅಮೆರಿಕ ದೇಶದಲ್ಲಿ ಒಂದು ಘಟನೆ ಆಯ್ತು. ಏನು ಗೊತ್ತಾ? ದೇವನಾಕಿ ಸ್ತೋತ್ರವಾಗಲಿ, ಒಬ್ಬ ಮನುಷ್ಯ ದೊಡ್ಡ ನಾವೆಯನ್ನ ಕಟ್ಟಿದನಂತೆ, ಒಂದು ದೊಡ್ಡ ಹಡಗನ್ನ ಕಟ್ಟಿದನಂತೆ. ಅದು ತುಂಬಾ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ತುಂಬಾ ಪ್ರಕಟವಾಗಿ, ಬಹಳ ದೊಡ್ಡದಾದಂತ ಹಡಗನ್ನ ಕಟ್ಟಿದ್ದಾನೆ ಒಬ್ಬ ಮನುಷ್ಯ ಅಂತ. ಬಹಳ ಜನರು ನೋಡೋದಕ್ಕೆ ಹೋಗಿ ಎಷ್ಟೊಂದು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಮನುಷ್ಯನಿಗೆ ಯೋಚನೆ ಬಂದಂತೆ, ಇವನೇನು ನಾವೇನ ಕಟ್ಟಿದ್ದಾನೆ, ದೊಡ್ಡ ಹಡಗನ್ನ ಕಟ್ಟಿದ್ದಾನೆ, ಆದ್ರೆ ಸಿಟಿ ಒಳಗಡೆ ಇದೆ. ಏನ್ರಿ, ಸಿಟಿ ಒಳಗಡೆ ಇದನ್ನ ಕಟ್ಟಿದ್ರಿ, ಈ ನಾವೇನ ಅದು ಸಮುದ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕಲ್ಲ, ಹೇಗೆ ತೆಗೆದುಕೊಂಡು ಹೋಗ್ತೀರಿ? ಸುತ್ತಮುತ್ತಲೆಲ್ಲ ಬಿಲ್ಡಿಂಗ್ ಇದೆ, ಅದನ್ನ ಹೇಗೆ ತೆಗೆದುಕೊಂಡು ಹೋಗ್ತೀರಿ ಎಂಬುದಾಗಿ ಆತನಿಗೆ ಪ್ರಶ್ನೆ ಮಾಡಿದಾಗ ಅವಾಗ ಚಿಂತೆ ಬಂದಂತೆ. ಏನಂದ್ರೆ, ಅವನಿಗೆ ಒಂದೇ ಒಂದು ಉದ್ದೇಶ, ಹಡಗಿಗೆ ಕಟ್ಟಬೇಕು ಅಷ್ಟೇ. ಅದನ್ನ ಹೇಗೆ ಸಮುದ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಅದನ್ನ ಹೇಗೆ ತೇಲಿಸಬೇಕು, ಮುಂದಿನ ಯೋಚನೆ ಏನಿಲ್ಲ ಅಂತ ನನಗೆ. ಅವಾಗ ಯೋಚನೆ ಮಾಡಿದನಂದೆ, ಅಯ್ಯೋ, ಇಷ್ಟೊಂದು ದೊಡ್ಡದಾದಂತ ಬಿಲ್ಡಿಂಗ್ಗಳು ಸುತ್ತಮುತ್ತಲಿದೆ, ಇದನ್ನ ನಾನು ಹೇಗೆ ತೆಗೆದುಕೊಂಡು ಹೋಗ್ಲಿ ಎಂಬುದಾಗಿ ಯೋಚನೆ ಮಾಡಿದನು. ಆದ್ರೆ ದೇವನಾಕಿ ಸ್ತೋತ್ರವಾಗಲಿ, ನೋಹನು ಹಡಗನ್ನು ಕಟ್ಟಿದನು. ಹಡಗಿನ ಒಳಗಡೆ ಎಲ್ಲ ಪ್ರಾಣಿಗಳು ದೇವನಾಕಿ ಸ್ತೋತ್ರವಾಗಲಿ ಬಂದು ಸೇರಿದವು.
ಆ ಬಂದು ಸೇರಿದ ನಂತರ ದೇವರಿಗೆ ಸ್ತೋತ್ರವಾಗಲಿ, ಹಡಗನ್ನ ಸಮುದ್ರದ ಕಡೆಗೆ ನೋಹನು ಅದನ್ನು ತೆಗೆದುಕೊಂಡು ಹೋಗಲಿಲ್ಲ, ನೀರೇ ಆ ಹಡಗಿನ ಬಳಿನಲ್ಲಿ ಬಂದಂತೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ದೇವರು ನುಡಿದ ಮಾತ್ರಕ್ಕೆ ನೆರವೇರಿಸುವ ಕರ್ತನಾಗಿದ್ದಾನೆ. ನೀರೇ ಆ ಹಡಗಿನ ಬಳಿನಲ್ಲಿ ಬಂದು 40 ದಿನಗಳ ಕಾಲ ಭೂಮಂಡಲದ ಆಕಾಶ ಮಂಡಲದ ತೂಬುಗಳನ್ನು ತೆರೆದು, ದೇವರಿಗೆ ಸ್ತೋತ್ರವಾಗಲಿ, ಅಗಾಧವಾದ ಜಲನಿಧಿ ಬಂದ ನಂತರ ದೇವರಿಗೆ ಸ್ತೋತ್ರವಾಗಲಿ, ದೇವರು ಅವನನ್ನ ಒಳಗಡೆ ಹಾಕಿ ಲಾಕ್ ಮಾಡಿ ಕೀಯನ್ನ ತನ್ನ ಕೈನಲ್ಲಿ ಹಿಡ್ಕೊಂಡಂತೆ. ಇನ್ನೊಂದು ಲಾಸಿಕೆ ಏನು ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ, ಆ ಹಡಗಿಗೆ ನೋಹನು ಎಲ್ಲವನ್ನ ಮಾಡಿದನು, ಆದರೆ ಆ ಸ್ಟೇರಿಂಗ್ ಇದೆಯಲ್ಲ, ಸ್ಟೇರಿಂಗ್ ಮಾಡಲಿಲ್ಲ. ಹಲ್ಲೆಲೂಯಾ, ಅದಕ್ಕೆ ಕನ್ನಡದಲ್ಲಿ ಚುಕ್ಕಾಣಿ ಅಂತಾರೆ. ಸ್ಟೇರಿಂಗ್ ಅನ್ನ ಮಾಡಲಿಲ್ಲ, ದೇವ್ರು ಹೇಳಿಲ್ಲ. ದೇವ್ರು ಹೇಳ್ಬಿಟ್ರು ಪ್ಲಾನ್ ಇಲ್ಲ, ಇಷ್ಟು ಮೊಳ ಉದ್ದ ಇರಬೇಕು, ಇಷ್ಟು ಮೊಳ ಹಗಲ ಇರಬೇಕು, ಇಷ್ಟು ಮೊಳ ಎತ್ತರ ಇರಬೇಕು ಎಂಬುದಾಗಿ ನೋಹನಿಗೆ ಹೇಳಿದರು. ಆದರೆ ಅದೇ ರೀತಿಯಲ್ಲಿ ಕಟ್ಟಿದರು. ಅದಾದ ನಂತರ ಅದನ್ನ ಚುಕ್ಕಾಣಿನೇ ಇರಲಿಲ್ಲಂತೆ ಆ ಹಡಗಿಗೆ. ದೇವರಿಗೆ ಸ್ತೋತ್ರವಾಗಲಿ. ಆ ಹಡಗನ್ನ ಕಟ್ಟೋದು ಮಾತ್ರ ಮನುಷ್ಯರ ಕೆಲಸ. ಆ ಹಡಗನ್ನ, ಆ ಚುಕ್ಕಾಣಿಯನ್ನು ಹಿಡಿದು ನಡೆಸುವರು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದು ಎಲ್ಲಿ ತನಕ ಹೋಗಬೇಕು, ಅದು ಎಲ್ಲಿ ಹೋಗಿ ನಿಂತುಕೊಳ್ಳಬೇಕು, ಅದು ಯಾವ ರೀತಿಯಾಗಿ ಸುರಕ್ಷಿತವಾಗಿರಬೇಕು, ಅದು ಹೇಗಿರಬೇಕೆಂಬುದಾಗಿ ನಡೆಸುವಂತ ಚುಕ್ಕಾಣಿ, ಆ ಚುಕ್ಕಾಣಿಯನ್ನು ನಡೆಸುವಂತ ನಾವಿಕನೇ ನಜರೇತಿನ ಯೇಸು ಕ್ರಿಸ್ತನಾಗಿರುವುದರಿಂದ ದೇವರಿಗೆ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮ ದೇವರು ತಾನೆ. ನಾವು ವಿಶ್ವಾಸದಿಂದಲೇ ಇರಬೇಕು, ನಾವು ನಂಬಿಕೆಯಿಂದಲೇ ಇರಬೇಕು. ನಾವು ಕಾಡುವ ಲೋಕವನ್ನು ಹುಡುಕಲಿಲ್ಲ. ಕಾಣದೇ ಇರುವಂತ ಲೋಕ ನಮ್ಮ ಪ್ರೊಟೆಕ್ಷನ್ ಇದೆ. ಕಾಣದೇ ಇರುವಂತ ದೇವರಿಗೆ ಸ್ತೋತ್ರ ಪರಿಶುದ್ಧಾತ್ಮ ದೇವರು, ಕಾಣದೇ ಇರುವಂತ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಮಹಿಮೆ ಇದುವರೆಗೂ ನಮ್ಮನ್ನ ಕಾದುಕೊಂಡು ನಡೆಸ್ತಾ ಇದೆ. ಬೇಕಾದದ್ದೆಲ್ಲವೂ ಸದಾ ನಮ್ಮ ಬಳಿನಲ್ಲಿ ದೇವರು ಕಳಿಸ್ತಾನೆ. ಯಾವಾಗ ಗೊತ್ತಾ? ನಾವು ನಂಬಿಕೆಯಿಂದಲೇ ಜೀವಿಸುವಾಗ, ನನಗೆ ದೇವರು ಇದ್ದಾನೆ, ನನಗೆ ದೇವರು ಸಹಾಯ ಮಾಡ್ತಾನೆ ಅನ್ನುವಂಥ ನಂಬಿಕೆ ನಮ್ಮ ಒಳಗಡೆ ಇರುವಾಗ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನು ಏನು ಮಾತನಾಡುತ್ತಾನೋ, ಯಾವ ವಾಗ್ದಾನವನ್ನು ಕೊಡ್ತಾನೋ, ದೇವರ ಮಕ್ಕಳೇ, ಆ ವಾಗ್ದಾನವನ್ನ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ. ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾನೆ, ಧೈರ್ಯವನ್ನ ಮಾತ್ರ ಬಿಟ್ಟು ಕೊಡಬೇಡ್ರಿ, ಬಿಟ್ಟು ಬಿಡಬೇಡ್ರಿ. ಅದಕ್ಕೆ ಮಹಾ ಪ್ರತಿಫಲ ಉಂಟು, ಮಹಾ ಬಹುಮಾನ ಉಂಟು. ಇವತ್ತು ನೀನು ಸುರಕ್ಷಿತವಾಗಿರಬೇಕಂದ್ರೆ, ಯಾವ ಸೋಂಕು ನಿನಗೆ ತಗಲದ ರೀತಿಯಲ್ಲಿ ಹಗಲು ರಾತ್ರಿ ಸ್ತೋತ್ರ ಮಾಡುತ್ತಾ ನಿದ್ರೆ ಮಾಡುತ್ತಾ ಆರೋಗ್ಯಪೂರ್ಣನಾಗಿರ್ಬೇಕಂದ್ರೆ ನಿನಗೆ ಇರುವ ಒಂದೇ ಒಂದು ದಾರಿ, ದೇವರ ಆತ್ಮನು ತಾನೇ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು, ಧೈರ್ಯವಾಗಿರು. ಆತನೇ ಆತನ ಬರೋಣದಲ್ಲಿ, ಮಗಳೇ, ಈ ಲೋಕದ ಯಾವುದೇ ಸಂಗತಿಗೆ, ಮಗನೇ, ಈ ಲೋಕದ ಯಾವುದೇ ವಿಧವಾದ ಘಟನೆಗಳಿಗೆ, ಯಾವುದೇ ವಿಧವಾದಂತ ತಡೆಗಳಿಗೆ, ರೋಗಗಳಿಗೆ ನೀನು ಹೆದರದೆ ನನ್ನ ಮೇಲೆ ನಂಬಿಕೆ ಇಟ್ಟಲ್ಲ ಈಗೋ ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರವಾಗಲಿ. ಒಂದು ದೊಡ್ಡ ಬಹುಮಾನದೊಂದಿಗೆ ಆ ಲೋಕದಲ್ಲಿ, ಕಾಣದೇ ಇರುವಂತ ಪರಲೋಕದಲ್ಲಿ ನಮಗೆ ದೇವರು ಉನ್ನತವಾದಂತ ಆಶೀರ್ವಾದದಿಂದ ದೇವರು ನಮ್ಮನ್ನು ನಡೆಸುವಂತನಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮರಿಬೇಡ್ರಿ, ಧೈರ್ಯದಿಂದ ಇರ್ರಿ. ದೇವರು ನಿಮ್ಮ ಜೀವನವೆಂಬ ನಾವೆಯನ್ನ, ನಿಮ್ಮ ಮಕ್ಕಳು ಕುಟುಂಬ ಎನ್ನುವಂತ ನಾವೆಯನ್ನ, ನಿಮ್ಮ ಆಧ್ಯಾತ್ಮಿಕ ಬದುಕೆನ್ನುವಂತ ನಾವಿಗೆ ಆತನೇ ನಾವಿಕನಾಗಿದ್ದುಕೊಂಡು ಅದು ಸೇರಬೇಕಾದ ಸ್ಥಳಕ್ಕೆ ತಾನೇ ಕರೆದುಕೊಂಡು ಹೋಗಿ ದೇವರು ನಿನಗೆ ಬಹುಮಾನ ಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಕರ್ತನ ಸ್ವಾಮಿ, ನಿನ್ನ ಉನ್ನತವಾದ ದೈವ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಕರ್ತನ ನೀ ತಾನೇ ವಾಗ್ದಾನ ಮಾಡಿದ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು, ದೊಡ್ಡ ಬಹುಮಾನವನ್ನ ನಾನೇ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ರೀತಿಯಲ್ಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಇವತ್ತು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನ ದೇವರೇ ಆಧರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಯಾರ್ಯಾರು ಭಯ ಪಡ್ತಾ ಇದ್ದೀರೋ ದೇವ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ಯಾರು ಕಂಗಾಲಾಗಿದ್ದೀರೋ, ನನ್ನ ಭವಿಷ್ಯತ್ತು ಏನು, ನನ್ನ ಮಕ್ಕಳು ಏನು, ನನ್ನ ಕುಟುಂಬ ಏನು, ನನ್ನ ಬಿಸಿನೆಸ್ ಏನು, ನನ್ನ ಆಧ್ಯಾತ್ಮಿಕ ಬದುಕೇನು, ಅಯ್ಯೋ ನಾವು ಸಭೆಗಳಲ್ಲಿ ಸೇರ್ತೇವಾ, ಪ್ರಾರ್ಥನೆಗಳನ್ನ ಮಾಡ್ತೇವಾ, ಇದೇ ರೀತಿಯಾಗಿ ಮುಂದುವರಿತದ, ಇದೇ ರೀತಿಯಾಗಿ ತಡೆಗಳಾಗ್ತಿದೆ ಎಂಬುದಾಗಿ ಕಳವಳ ಪಡುತ್ತಿರುವಂತ ದೇವ ಸೇವಕನೇ, ದೇವ ವಿಶ್ವಾಸಿಯೇ, ದೇವ ಮಕ್ಕಳೇ, ಸಂದೇಶ ನಿನಗೋಸ್ಕರವಾಗಿಯೇ ದೇವರು ಸ್ಪಷ್ಟವಾಗಿ ನಿನ್ನ ಸಂಗಡವೇ ಮಾತನಾಡುತ್ತಿರುವುದರಿಂದ ದೇವರಿಗೆ ಸ್ತೋತ್ರವಾಗಲಿ. ಮುಂದೆ
ಮುಂದಿನ ಸಂಗತಿಗಳು ನಿನಗೆ ಬೇಕಾಗಿಲ್ಲ. ಈ ಹೊತ್ತಿನ ಕಾಟ ಈ ಹೊತ್ತೇ ಸಾಕು. ನಜರೇತಿನ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ದೇವರು ತಾನೆ ಯಾವ ವಾಗ್ದಾನವನ್ನ ಇವತ್ತು ನಿನಗಾಗಿ ತಂದಿದ್ದಾನೋ, ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ ಹೇಳಿದ ರೀತಿಯಲ್ಲಿ ಇವತ್ತಿನಿಂದ ಧೈರ್ಯವಾಗಿರು. ಯೇಸುವಿನ ನಾಮದಲ್ಲಿ ಕರೆದ ದೇವರು ನಂಬಿಗಸ್ತನಾಗಿದ್ದಾನೆಂದು ನಂಬಿಕೆ ಇಡು. ಯೇಸುವಿನ ನಾಮದಲ್ಲಿ ನಾವು ಕಾಣುವ ಲೋಕವನ್ನು ಹುಡುಕುವರಲ್ಲ, ಕಾಣದೇ ಇರುವಂತಹ ಲೋಕವನ್ನ ಹುಡುಕುವುದು ಮಾತ್ರವಲ್ಲ ದೇವರೇ, ನಾವು ನಂಬಿಕೆಯಿಂದಲೇ ವಿಶ್ವಾಸದಿಂದಲೇ ಆ ಲೋಕವನ್ನ ನಾವು ಪ್ರವೇಶ ಮಾಡುವವರಾಗಿದ್ದೇವೆ ಎಂಬಂತ ನಂಬಿಕೆ ನಮ್ಮ ಒಳಗಡೆ ಬರಲಿ. ಯೇಸುವಿನ ನಾಮದಲ್ಲಿ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಲ್ಲ ಅಧೈರ್ಯವನ್ನು ದೂರ ತೆಗೆದು ದೇವರು ನನ್ನನ್ನು ನಡೆಸುತ್ತಾನೆ, ದೇವರು ನನ್ನನ್ನು ಬಲಪಡಿಸುತ್ತಾನೆ, ದೇವರು ನನ್ನನ್ನು ಸಾಗಿಸುತ್ತಾನೆ, ನನ್ನ ಕುಟುಂಬವನ್ನು ಸಾಗಿಸುತ್ತಾನೆ. ಮತ್ತೆ ಸಭೆಗಳು ತೆರೆಯಲ್ಪಡುತ್ತದೆ, ಮತ್ತೆ ನಾವು ಏಕೀಭವಿಸಿ ಪ್ರಾರ್ಥಿಸುತ್ತೇವೆ, ಮತ್ತೆ ಬಿಸಿನೆಸ್ ಗಳನ್ನು ನಾವು ಪ್ರಾರಂಭಿಸುತ್ತೇವೆ, ಮತ್ತೆ ನಮ್ಮ ಜೀವಿತದಲ್ಲಿ ಮತ್ತೆ ನಾವು ನಮ್ಮ ಚೈತನ್ಯವನ್ನು ದೇವರು ಕೊಡುತ್ತಾನೆ ಎನ್ನುವಂತ ಧೈರ್ಯ ನಮ್ಮೆಲ್ಲರ ಒಳಗಡೆ ಬರಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ, ಈ ಮಕ್ಕಳ ಮೇಲೆ ಇರುವಂತ ಎಲ್ಲ ಭಯದ ಕರಿನೆರಳನ್ನ ತೆಗೆದು ಹಾಕಿ ದೇವರೇ ಕರ್ತನೆ, ನೂತನವಾದ ಬಲದಿಂದ ಅಭಿಷೇಕದಿಂದ ಈ ಮಕ್ಕಳನ್ನ ದೇವರೇ ಇವತ್ತು ನೀನು ತುಂಬಿಸಬೇಕೆಂಬುದಾಗಿ ನಾವು ಬೇಡುತ್ತೇವೆ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಪ್ರತ್ಯೇಕವಾಗಿ ಯಾರಾದ್ರೂ ಕರ್ತನೆ ಈ ಸಂದೇಶವನ್ನ ಕೇಳುತ್ತಿರುವಂತ ಸಂದರ್ಭದಲ್ಲಿ ದೇವರ ಕರ್ತನೆ ಸ್ವಾಮಿ ವೆಂಟಿಲೇಷನ್ ಅಲ್ಲಿ ಇದ್ದಾರೋ, ಆಕ್ಸಿಜನ್ ಕೊರತೆಯಿಂದ ಬಳಲುತ್ತಾ ಇದ್ದಾರೋ, ದೇವರೇ ಹಾಸಿಗೆ ಮೇಲೆ ನೆರಳುತ್ತಾ ಇದ್ದಾರೋ, ಪಾಸಿಟಿವ್ ಬಂದಿರುವಂತವ್ರು ಇದ್ದಾರೋ, ಐಸೋಲೇಷನ್ ಅಲ್ಲಿ ಇದ್ದಾರೋ, ದೇವರೇ ಕರ್ತನೆ ಪ್ರತ್ಯೇಕವಾಗಿ ದೇವರೇ ನಿರಾಸೆಯಿಂದ ಕಳವಳದಿಂದ ದುಃಖದಿಂದ ಇದ್ದಾರೋ, ಅವರನ್ನ ಹಿಂದೆ ಅವರ ಕ್ರಿಯೆ ಮಾಡುವಂತ ಎಲ್ಲ ಬಲಹೀನತೆ ಆತ್ಮಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ. ಈಗಲೇ ಅವರನ್ನ ಬಿಟ್ಟು ಹೋಗಲಿ ಎಂಬುದಾಗಿ ಬೇಡುತ್ತಾನೆ. ಅಪ್ಪ ಸ್ವಾಮಿ, ಬಲ ಪರಾಕ್ರಮಶಾಲಿಯಾಗಿರುವ ಪರಿಶುದ್ಧಾತ್ಮ ದೇವರೇ, ನೀನು ತಾನೇ ಈ ಮಕ್ಕಳನ್ನ ನೀನು ಬಲಪಡಿಸುವಂತ ನಾಗರಾಜ. ನೂತನ ಬಲವನ್ನು ಕೊಡು, ನೂತನ ಆರೋಗ್ಯವನ್ನು ಕೊಡು, ನೂತನ ನಂಬಿಕೆಯನ್ನು ಕೊಡು. ನನ್ನ ದೇವರಿದ್ದಾನೆ, ನನಗೆ ಬಲಪಡಿಸ್ತಾನೆ ಎನ್ನುವಂತ ಧೈರ್ಯ ನಿನ್ನ ಮಕ್ಕಳಲ್ಲಿ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಪ್ರತ್ಯೇಕವಾಗಿ ನಮ್ಮ ಸಭೆಯ ಮಕ್ಕಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಎಲ್ಲರ ದೇವರ ಗುಡ್ಡಾರದ ಸುತ್ತಲೂ ಮೇಲು ಒಳಗು ಹೊರಗು ನಿನ್ನ ಕಲ್ವಾರಿ ರಕ್ತವನ್ನು ಬಿಡುಗಡೆ ಮಾಡು. ನಮ್ಮ ವೀವರ್ಸ್ ಸಬ್ಸ್ಕ್ರೈಬರ್ಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಅವರ ಗುಡ್ಡಾರ, ಅವರ ಮಕ್ಕಳು, ಅವರು ಮಾಡುವ ಬಿಸಿನೆಸ್, ಅವರು ಮಾಡುವಂತ ದೇವರ ಕರ್ತನೆ ಸ್ವಾಮಿ ವಿಶ್ವದ ಯಾವುದೇ ರಾಷ್ಟ್ರಗಳಿಂದ ದೇವರ ಕರ್ತನೆ ಸ್ವಾಮಿ ಪ್ರತ್ಯೇಕವಾಗಿ ದೇವರ ಈ ಯೂಟ್ಯೂಬ್ ಚಾನೆಲ್ ಅನ್ನ ದೇವರೇ ನೋಡ್ತಾ ಇರುವುದಾದ್ರೂ ಸದಾ ಅವರ ಮೇಲೆ ನಿಮ್ಮ ಕಲ್ವಾರಿ ರಕ್ತ ಬಿಡುಗಡೆ ಮಾಡುತ್ತೇವೆ ರಾಜ. ರಕ್ಷಿಸು, ಭದ್ರತೆ ಕೊಡು ದೇವರೇ, ನಿನ್ನ ಕೃಪೆಯಲ್ಲಿ ಮರೆಮಾಚು ಎಂಬುದಾಗಿ ನಾವು ಬೇಡುತ್ತೇವೆ ರಾಜನೇ. ಯೇಸುವಿನ ನಾಮದಲ್ಲಿ ಈ ಪರಿಶುದ್ಧವಾದ ಆರಾಧನೆಯಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿ ನಮ್ಮೆಲ್ಲರನ್ನ ನೀನು ಧೈರ್ಯಪಡಿಸಿದ್ದಕ್ಕಾಗಿ ಬೇಕಾಗಿರುವುದೆಲ್ಲವನ್ನ ನಿನ್ನ ಭಕ್ತರಿಗೆ, ನಿನ್ನಲ್ಲಿ ನಂಬಿಕೆ ಇಟ್ಟಿರೋರಿಗೆ ದೇವರೇ ನೀನು ಪೂರೈಸುವ ದೇವರೇ ಎಂಬುದಾಗಿ ದೇವರೇ ನಿಮ್ಮ ನಾಮವನ್ನು ಕೊಂಡಾಟ ಮಾಡುತ್ತಾ ದೇವಾದಿ ದೇವನ ಕರ್ತನೆ, ಈ ಪರಿಶುದ್ಧವಾದ ಆರಾಧನೆಯಲ್ಲಿ ನೀನೇ ಇಳಿದು ಬಂದು ನಮ್ಮನ್ನ ಬೋಧಿಸಿದ್ದಕ್ಕಾಗಿ ಪರಿಶುದ್ಧಾತ್ಮ ದೇವರೇ ನಿಮಗೆ ವಂದಿಸುತ್ತಾ ಯೇಸುವಿನ ನಾಮದಲ್ಲಿ ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸುತ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಭೂಲೋಕ ಪರಲೋಕಗಳನ್ನು ಇಟ್ಟು ಮಾಡಿದ ತಂದೆಯಾದ ದೇವರ ಪ್ರೀತಿ, ನಮಗಾಗಿ ಹುಡುಕಿ ಬಂದ ಯೇಸು ಕ್ರಿಸ್ತನ ಕೃಪೆ, ನಿತ್ಯವೂ ಆತ್ಮದಲ್ಲಿ ಸತ್ಯದಲ್ಲಿ ನಡೆಸುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಕೂಡಿ ಬಂದಿರುವಂತಹ ದೇವಜನರೊಟ್ಟಿಗೂ ಪ್ರತ್ಯೇಕವಾಗಿ ನಮ್ಮ ಎಲ್ಲ ವೀವರ್ಸ್ಗಳೊಟ್ಟಿಗೂ ದೇವರೇ ಕರ್ತನೆ, ನಮ್ಮ ಎಲ್ಲ ಭೂಮಂಡಲದಲ್ಲಿರುವಂತಹ ಎಲ್ಲ ಆತ್ಮೀಯ ದೇವ ಸೇವಕರೊಟ್ಟಿಗೂ ಯುಗದ ಸಮಾಪ್ತರಿಗೆ ಎಲ್ಲ ದಿವಸ ನಮ್ಮೆಲ್ಲರೊಟ್ಟಿಗೂ ಇರಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತ್ಮೀಯ ದೇವಜನರೇ, ಪ್ರತಿ ದಿನವೂ ಸದಾ ನಿಮಗಾಗಿ 5 ಗಂಟೆಗೆ ನಿತ್ಯವೂ ಕರ್ತನೊಂದಿಗೆ ಎನ್ನುವಂತ ಆ ವಿಶೇಷವಾದಂತಹ ವಾಗ್ದಾನದ ಆ ಸಂಚಿಕೆಯನ್ನ ನೋಡೋದಕ್ಕೆ ಮರಿಬೇಡ್ರಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಸದಾ ಅವುಗಳನ್ನ ತಿಳಿಸ್ರಿ. ಪ್ರತಿದಿನವೂ ಸದಾ ನೋಡ್ರಿ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.